ಸಾಮ್ರಾಟ್ ಅಶೋಕ್ ಅವರು ಉಸ್ತುವಾರಿ ಮಂತ್ರಿಗಳಾಗಿದ್ರು. ಅವ್ರನ್ನ ಹಿಡ್ಕೊಂಡು ಏನು ಒಂದನ್ನು ಮಾಡಿದ್ರು ಅವತ್ತು ಕಾನ್ಸ್ಟಿಟ್ಯೂನ್ಸಿ ಜನಗಳಿಗೆ. ಬಿಜೆಪಿ MLAಗೆ ಬಿಜೆಪಿಯ ಸಾಮ್ರಾಟ್ ಅಶೋಕ್ಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿಕೊಟ್ಟಿದ್ದೀರಿ. ಡಾಕ್ಯುಮೆಂಟ್ ಇಲ್ದ ನಾನು ಏನೂ ಮಾತಾಡೋದಿಲ್ಲ, ಸುಮ್ಮನೆ ರಾಜಕೀಯವಾಗಿ ಏನೋ ಮಾತಾಡೋದಲ್ಲ. ನೀವು ಹೇಳ್ತಿದ್ದೀರಿ ಈ ತರ ಅಭಿವೃದ್ಧಿ ವಿಚಾರದಲ್ಲಿ ಕೆಟ್ಟ ರಾಜಕಾರಣ ಶುರು ಮಾಡಿದ್ದ ಬಿಜೆಪಿಗರು ಅಂತ ಹೇಳಿಕೊಟ್ಟಿದ್ದೀರಿ. ಸನ್ಮಾನ್ಯ DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿಗಳು ಯಾವುದೇ ಅನುದಾನ ಇವತ್ತು ತಡೆದಿಲ್ಲ, ಕೊಡ್ತಾ ಇದ್ದಾರೆ. ಇವತ್ತು ಇಡೀ ಕ್ಷೇತ್ರದಲ್ಲಿ 349 ಕೋಟಿ ರೂಪಾಯಿ ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ. ಸತ್ಯನಾ ಇದು? ಇತ್ತು ಡಾಕ್ಯುಮೆಂಟ್ ನಿಮ್ ಕೈ ಕೊಡ್ತೀನಿ, ವಿತ್ ಡಾಕ್ಯುಮೆಂಟ್. ಯಾಕಂದ್ರೆ ಇದು ರೆಕಾರ್ಡ್ ಆಗ್ತದೆ. ಹೌದು, ನಾನು ಪಬ್ಲಿಷ್ ಮಾಡ್ತೀನಿ. ಬಿಜೆಪಿಗರಿಗೆ ಯಾಕೆ ನಿಮ್ಮ ಮೇಲೆ ದ್ವೇಷ ಅಂತ ಇವತ್ತು ನಾನು ಇಷ್ಟು ತಂದ್ರು ನೋಡು, ನಾನು ಅವ್ರು ತಡೆದ್ರೆ ಇವತ್ತು ನಾನು ಏನ್ ಬೇಕಾದ್ರೂ ಮಾಡಬಹುದಾಯ್ತು. ನಾನು ಆ ಕೆಲಸ ಮಾಡಲ್ಲ. DK ಶಿವಕುಮಾರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಯಾರೋ ಮಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಕ ಕೆಲಸ ನಾನು ಮಾಡೋದಿಲ್ಲ. ನನ್ನ ಪಾರ್ಟಿಯವ್ರು ಮಾತ್ರ ಕೆಲಸ ಮಾಡ್ತಿರಲ್ಲ, ಆಲ್ ಪಾರ್ಟಿಯವ್ರು ಕೆಲಸ ಮಾಡ್ತಿದೆ ಅಂತ. ಹಾಗಾದ್ರೆ ಈಗಿರ್ತಕ್ಕಂಥವ್ರು ಏನ್ ಜನಕ್ಕೆ ತೊಂದರೆ ಕೊಡ್ತಿದಾರ? ಯಾರೋ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಇಂಜಿನಿಯರ್ ಹೇಳೋದು ಹೋಗಿ ನೋಟಿಸ್ ಕೊಡ್ಸೋದು. ಮನೆ ಕಟ್ಟೋ ಜನಕ್ಕೆ ಇಂಜಿನಿಯರ್ಸ್ ಯಾಕೆ ನೋಟಿಸ್ ಕೊಡ್ತಾರೆ? ನೋಟಿಸ್ ಕೊಡಿಸ್ಬಿಟ್ಟು ನೀವು ಹೋಗಿ ಎಲ್ಲೋಗಿ ಅಲ್ಲೋಗಿ ಸರ್ ಮಾಡ್ಕೊಂಬರ್ರಪ್ಪ ಅಂತ ಇಂಜಿನಿಯರೇ ಕಳ್ಸ್ಕೊಳೋದು. ಸರ್ ಮಾಡ್ಕೊಂಬರದ ಏನದು ಹೊಸ ಮ್ಯಾಟ್ರು? ಎಲ್ಲಿ ಕಾಣಿಕೆ ಎಲ್ಲಿ ಒಪ್ಸ್ಬೇಕ ಅಲ್ಲಿ ಒಪ್ಸ್ ಬನ್ನಿ. ಜನಗಳಿಗೆ ಎಷ್ಟು ಅಂದ್ರೆ ಕಣ್ಣೀರ ಕೈ ತೊಳಿತಾ ಇದ್ದಾರೆ. ಏನು ನ್ಯಾಯ, ಒಂದು ಮನೆ ಕಟ್ಟೋದು ಬೇಡವಾ ಕ್ಷೇತ್ರದಲ್ಲಿ? ಅವ್ರು ಈಗ ಅಧಿಕಾರಿಗಳು ಕನಿಷ್ಠ ಪರಿಜ್ಞಾನ ಬೇಡವಾ ಅವ್ರಿಗೆ ಅಂತ ಏನೆಲ್ಲ ಒಂದೊಂದು ಮನೆಗೆ 10-15 ಲಕ್ಷ ಫಿಕ್ಸ್ ಮಾಡ್ತಾರೆ. ಎಲ್ಲ AE AEE BBMP ಇದರಲ್ಲ, ಕೆಲವ್ರು ಬಿಟ್ರೆ ಎಲ್ಲ ಹಾಳಾಗಿ ಹೋಗಿದೆ. ಅಲ್ಲಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಜನ ಈಗ ಕಂಪೇರ್ ಮಾಡ್ಕೋತಾ ಇದ್ದಾರೆ. ಈಗ ಹೆಂಗಿದೆ ಸನ್ನಿವೇಶ, ಮಂಜುನಾಥ್ ಅವ್ರ MLA ಆಗಿದಾಗ ಹೆಂಗಿತ್ತು ಸನ್ನಿವೇಶ ಅಂತ. ಬಿಜೆಪಿ ಕೆಲವು ಲೀಡರ್ಗಳು ಹೇಳ್ತಾರೆ, ನೀವು ಮಂಜಣ್ಣ ಬಂದಿದ್ರೆ ನಮ್ಗೆ ಬಹಳ ಚೆನ್ನಾಗಿತ್ತು. ಭ್ರಷ್ಟಾಚಾರ ಏನಾರು ನಡೀತಿದ್ರೆ ತನ್ನ ಗಮನಕ್ಕೆ ತರ್ಕ ಬನ್ನಿ, ನಂತರ ನಾನ್ ನಿಮ್ ಜೊತೆ ಇದೀನಿ ಅಂತ ಹೇಳ್ತಿದ್ದೀರಿ. ಸ್ಟೇಷನ್ ಮುಖಾಂತರ ರೌಡಿ ಶೀಟ್ ಮಾಡಿಸೋದು, FIR ಗಳು ಮಾಡಿಸೋದು ಹಿಂದೆ ಬಹಳ ನಡೀತಿದ್ದು. ನಾನು ಯಾವಾಗ ಶಾಸಕನಾದ ಇತ್ತೀಚೆಗೆ ಯಾವ್ದು ಇಲ್ಲ. ನಾನು ನಿಮ್ಮ ಹತ್ರ ಮಾತನಾಡ್ಬೇಕಾರೆ ಅನ್ಸೋದು ಜನಗಳಿಗಾಗ್ತಿರೋ ತೊಂದರೆಗಳ ಬಗ್ಗೆ ಬೇಸತ್ತು ಬಂದು ಕುತ್ಕೊಂಡಂಗೈತೆ ನೀವು ಇಲ್ಲಿ. ನಾನು ಆಕ್ಚುಲಿ ಹೇಳ್ಬೇಕು, ನಾನು ರಾಜಕಾರಣಿ ಅಲ್ಲ. ಈ ಕ್ಷೇತ್ರದಲ್ಲಿ ದರ್ಪ, ದೌರ್ಜನ್ಯ, ದಬ್ಬಾಳಿಕೆ ಇದು ಕೊನೆಗಾಣಿಸ್ಬೇಕು ಅಂತ ಕರ್ಕೊಂಬಂದು ನಿಲ್ಲಿಸಿ ನಾನು ಶಾಸಕರು ಮಾಡಿರೋದು ಹಿಂದೆ. ನಿಮ್ಮ MLA ಅವಧಿಯ ಲೆಕ್ಕಾಚಾರ ಮತ್ತೆ ಈಗಿನ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರದ ಲೆಕ್ಕಾಚಾರ, ಹಾಗಾಗಿ ಈ ಟರ್ಮ್ ಕೆಲಸ ಮಾಡೇ ತೀರ್ತೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗ್ಲಿ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರಾಗ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅದಾಗೇನು ಎರಡು ಮಾತಿಲ್ಲ. ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ನೀವು ನಿರೀಕ್ಷೆ ಮಾಡಿದಂಗೆ ಹಣ ಕೊಡುತ್ತೆ, ಕೆಲಸ ಆಗುತ್ತೆ, ಮತ್ತೆ ಜನ ನಿಮ್ಮನ್ನು ಮುಂದಿನ ವಿಧಾನಸಭೆ ಕೈ ಹಿಡಿತಾರೆ ಅನ್ನೋ ಭರವಸೆ ನಿಮ್ಗಿದ್ಯಾ ಅಂತ? ಮೊನ್ನೆ ಜನ ಸೋಲ್ಸಿಲ್ಲ, ನಾನು ಸ್ವಲ್ಪ ಎಡವಟ್ ಮಾಡ್ಕೊಂಡೆ ಅಷ್ಟು. ಯಾವ ಮನೆಗೆ ಹೋದ್ರು ಮಂಜಣ್ಣ ಅನ್ನೋದು. ವೀಕ್ಷಕರೇ ನಮಸ್ಕಾರ. ನಿಮ್ಗೆ ಗೊತ್ತಿಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ಮತ್ತು JDS ಅಪೋಸಿಷನ್ ಪಾರ್ಟಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿವೆ. ಸಹಜವಾಗಿ ಬಿಜೆಪಿ JDS ಅವರು ಹೇಳ್ತಾರೆ ಸರ್ಕಾರ ನಮ್ದಿಲ್ಲ, ಕಾಂಗ್ರೆಸ್ ಇದೆ, ಅನುದಾನ ಬರ್ತಿಲ್ಲ, ಯಾಕೆಂದ್ರೆ ಬರೀ ಕೇವಲ ಕಾಂಗ್ರೆಸ್ ಅವರು ಕೊಡ್ತಿದ್ದಾರೆ ಅನ್ನೋ ಮಾತನ್ನ ಹೇಳಿ ಕೈ ತೊಳ್ಕೊತಾರೆ. ಆದರೆ ಕಳೆದ ವಿಧಾನಸಭೆ ಅವಧಿಯಲ್ಲಿ ಒಂದು ಅಜೆಂಡಾ ಸೆಟ್ ಮಾಡಿದ್ರು, ಟ್ರೆಂಡ್ ಸೆಟ್ ಮಾಡಿದ್ರು, ಹೊಸ ಹಾದಿನ ಸೆಟ್ ಮಾಡಿದ್ದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ನಾಯಕರಾದಂಥ ಮಾಜಿ ಶಾಸಕರಾದಂಥ ಮಂಜುನಾಥ್ ಅವರು. 2018-19 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಕ್ಷೇತ್ರಕ್ಕೆ 106 ಕೋಟಿ ಅನುದಾನವನ್ನ ಅಂದು ಶಾಸಕರಾಗಿದ್ದಂಥ ಮಂಜುನಾಥ್ ಅವರು ತರ್ತಾರೆ, JDS ಶಾಸಕರಾದಂಥ ಮಂಜುನಾಥ್ ಅವರು. ಆದರೆ ನಂತರ ಅಧಿಕಾರಕ್ಕೆ ಬಂದಂಥ ಬಿಜೆಪಿ ಸರ್ಕಾರ ಆ ಅನುದಾನಕ್ಕೆ ಕೊಕ್ಕೆ ಹಾಕತ್ತೆ, ತಡೆ ಹಿಡಿಯುತ್ತೆ. ಅವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರ ಆದಿಯಾಗಿ ಎಲ್ಲರನ್ನೂ ಕೂಡ ಕಟ್ಕೊಂಡು ಅನುದಾನವನ್ನು ಕೊಡಿ ಅನ್ನೋ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ. ಜಗ್ಗಲ್ಲ ಬಗ್ಗಲ್ಲ ಬಿಜೆಪಿಯವರು ಅವತ್ತು ಕೊಡಲ್ಲ ನಾವು ಅಂತ. ಹೈಕೋರ್ಟ್ಗೆ ಹೋಗಿ 106 ಕೋಟಿ ಅನುದಾನವನ್ನ ಏನು ಘೋಷಣೆ ಆಗಿ ತಡೆ ಹಿಡಿದಿದ್ರ ಅದನ್ನ ತಗೋಬರುವಂತ ವ್ಯಕ್ತಿ JDSನ ಅಂದಿನ ಶಾಸಕರಾದಂಥ ಮಂಜುನಾಥ್ ಅವರು. ಇವತ್ತು ಈಗ ನನ್ನ ಜೊತೆ ಇದ್ದಾರೆ ಮಂಜುನಾಥ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಬಂದು ಕೂತಿದ್ದೀರಿ, ಎಲ್ಲ ಆರಾಮಾಗಿ ಏನು ಮಾಡ್ತಾರೆ ಗೊತ್ತಾ, ಒಂದು 4 ವರ್ಷ ತಾಳಪ್ಪ, 4-5 ವರ್ಷ ನಮ್ದಲ್ಲ ಅಂತ ಮನೇಲಿ ಇರ್ತಾರೆ. ಬಟ್ ಇವತ್ತು ನೀವು ಬಂದು ಇಲ್ಲಿ ಕೂತಿದ್ದೀರಿ, ಹೇಳೋಕ್ಕೆ ಹೊರಟಿದ್ದೀರಿ ಏನೋ ಒಂದು ವಿಷಯನ ಸ್ಪಷ್ಟವಾಗಿ. ಯಾಕೆಂದರೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಇತಿಹಾಸದಲ್ಲೇ ಕೋರ್ಟ್ಗೋಗಿ ಅನುದಾನ ತಂದಂಥ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಯಾರು MLA ಇದ್ರೆ ಅವತ್ತಿಗೆ ನೀವೇ. ಬಟ್ ಇವತ್ತು ನಿಮ್ಗೊಂದೇನೋ ಸ್ಪಷ್ಟತೆ ಇದೆ, ರಾಜಕೀಯವಾಗಿ ಮಕ್ಕಳ್ದಂಗೆ ಮಾತಾಡ್ಬಿಡ್ತೀರಿ, ಮುಖಾಮುಖಿ ನೋಡಲ್ಲ, ಮುಲಾಜ್ ನೋಡಲ್ಲ.
ಆದ್ರೆ ಒಂದು ಸುದ್ದಿ ನಾನು ನೋಡಿದೆ, ಹಾಲಿ ಶಾಸಕರು ಆರೋಪ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಅನುದಾನವನ್ನ ತಡೆ ಹಿಡಿದಿದೆ, ಹೈಕೋರ್ಟ್ ಹೇಳಿದೆಯಲ್ಲ ಅದನ್ನ ಅನುದಾನ ರಿಲೀಸ್ ಮಾಡಲಿ ಅಂತ ಹೇಳ್ತಾರೆ. ಏನಾಗ್ತಿದೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ, ಏನ್ ಸಮಾಚಾರ? ಅದೇ ವಿಚಾರ ಈಗ ತಾವು ಹೇಳಿದ್ರಲ್ಲ ಹಾ, ತಡೆ ಹಿಡಿದಿದ್ದಾರೆ ಅಂತ, ಅದೇ ವಿಚಾರನೇ ತಮ್ಮ ಮುಂದೆ. ಸತ್ಯನಾ? ಹೌದು, ಅಲ್ಲ ಈಗ ಆ ವಿಚಾರನೇ ಈಗ ಜನಗಳಿಗೆ, ಕ್ಷೇತ್ರದ ಜನಗಳಿಗೆ ಹಾ, ತಪ್ಪು ಮಾಹಿತಿ ಹೋಗಬಾರ್ದು. ಓಕೆ, ಅದು ಕರೆಕ್ಟ್ ನಿಜ. ಅವ್ರಿಗೆ ಜನಗಳಿಗೆ ಅವರಿಗೆ ನಿಮ್ಮ ಮುಖೇನ ಅವ್ರಿಗೆ ತಲುಪಿಸ್ಬೇಕು ಅನ್ನೋ ಇದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಇವತ್ತು ನಾನು ನಿನ್ನೆ 2 days ಬ್ಯಾಕು ನಾನು ನೋಡಿದೆ, ಯಾವುದೋ ಸಣ್ಣ ಪುಟ್ಟ ಇದರಲ್ಲಿ ಮುಖ್ಯಮಂತ್ರಿ ನನಗೆ ಅನುದಾನ ಕೊಡಲಿಲ್ಲ ಅಂದರೆ ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ ಮಾಡಿಬಿಡ್ತೀನಿ ಅಂತ ನಾನೇನೋ ಒಂದು ಚೋಟ ಅದನ್ನ ನೋಡಿದೆ. ಆ ವಿಚಾರಕ್ಕೆ ನಾನು ಬರ್ತೀನಿ. ಅವತ್ತು 2018-19 ನಾನು ಶಾಸಕನಾಗಿ 6 ತಿಂಗಳಲ್ಲೇ ಬಡ್ಜೆಟಲ್ಲಿ 600 ಕೋಟಿ ಚಿಲ್ಲರೆ ಕಾಂಗ್ರೆಸ್ JDS ಪಕ್ಷ ಮೈತ್ರಿ ಇದ್ದಂಥ ಕಾಲದಲ್ಲಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 650 ಕೋಟಿ ರೂಪಾಯಿ ಇಡೀ ಕ್ಷೇತ್ರಕ್ಕೆ ಎಲ್ಲ ಅಭಿವೃದ್ಧಿ ಡೆವಲಪ್ಮೆಂಟ್ಗಳಿಗೆ ಕೊಟ್ಟಿದ್ರು. ಆವಾಗ 1 ವರ್ಷ ಆದಮೇಲೆ ಮೈತ್ರಿ ಸರ್ಕಾರ ಆದಮೇಲೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂತು. ಸರ್ಕಾರ ಬಂದು ಒಂದು ವಾರದಲ್ಲಿ ಬರೀ 16 ಕೋಟಿ ರೂಪಾಯಿ ಬಿಟ್ಬಿಟ್ಟು ಪೂರ್ತಿ ಹಣ 600 ಕೋಟಿ ಚಿಲ್ಲರೆ ತೆಗೆದಾಕಿದ್ರು. 600 ಕೋಟಿ ಹಣವನ್ನ ಬಿಜೆಪಿ ಸರ್ಕಾರ ಅವತ್ತು ಬಂದ್ ಮಾಡ್ತು. ಅವತ್ತು ಇವತ್ತೇನು ಧರಣಿ ಕ್ಷೇತ್ರಕ್ಕೆ ಜನಗಳು ಇದು ಧರಣಿ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಅವತ್ತೆಲ್ಲೋಗಿತ್ತು? ತಡೆ ಹಿಡಿಬೇಕಾರೆ ಅವತ್ತು ತಡೆ ಹಿಡಿದ್ರಲ್ಲ ಈ ಮಾಜಿ MLA, ಇದೇ ಅವಾಗ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ರು ಅಶೋಕ್. ಅವತ್ತು ಸಾಮ್ರಾಟ್ ಅಶೋಕ್ ಅವರು ಉಸ್ತುವಾರಿ ಮಂತ್ರಿಗಳಾಗಿದ್ರು. ಅವ್ರನ್ನ ಹಿಡ್ಕೊಂಡು ಏನು ಒಂದನ್ನು ಮಾಡಿದ್ರು ಅವತ್ತು ಕಾನ್ಸ್ಟಿಟ್ಯೂನ್ಸಿ ಜನಗಳಿಗೆ. ಅವರು 2 ಬಾರಿ ಆಗಿದ್ರು. ಯಾರು ಸಾಮ್ರಾಟ್ ಅಶೋಕ್ ಅವರು 2 ಬಾರಿನೋ 3 ಬಾರಿನೋ ಅವರು ಕಂಟೆಸ್ಟ್ ಮಾಡಿದ್ರು ಅಲ್ಲಿ ಉತ್ತರಹಳ್ಳಿ ಕ್ಷೇತ್ರ ಇದ್ದಾಗ. ಜನಗಳು ನಿಮ್ಗೆ ಮತ ಕೊಟ್ಟಿರ್ಲಿಲ್ವ ಅವಾಗ? ನೀವು ಇದ್ದಾಗ ನಿಮಗೂ 2 ಬಾರಿ ಮತ ಕೊಟ್ಟಿರ್ಲಿಲ್ವಾ? ಜನಗಳಿಗೆ ನೀವು ಈ ಕೆಲಸನ ಮಾಡೋದು. ಅಷ್ಟು ಹಣನೂ ಇವತ್ತು ನಾನು ಎಷ್ಟು ಕೇಳ್ಕೊಂಡು ಎಷ್ಟು ಜನಕ್ಕೆ ಹೋದ್ರೂ ಎಲ್ಲೂ ನಮಗೆ ಅವಕಾಶ ಸಿಗ್ಲಿಲ್ಲ. ನಿಮ್ಮ ಮಾತಲ್ಲಿ ಕಾಣ್ತಿದೆ ಅನುದಾನ ತಡೆ ಹಿಡಿದಿದ್ದೀರಿ ಅಂತ ಪದ ಬಳಸಕ್ಕೆ ದಾಸರಳ್ಳಿಯ ಬಿಜೆಪಿಗರಿಗೆ, ಬಿಜೆಪಿ MLAಗೆ, ಬಿಜೆಪಿಯ ಸಾಮ್ರಾಟ್ ಅಶೋಕ್ಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಕ್ ಕೊಟ್ಟಿದ್ದೀರಿ. ಹೌದು, ಏನಿದೆ ಅವರಿಗೆ ಈಗ ಮಾತಾಡಕ್ಕೆ? ಹಿಂದೆ ಅಷ್ಟು ಇದೆ 650 ಕೋಟಿ ರೂಪಾಯಿ ನೋಡಿ ವಿತ್ತ ಸರ್ಕಾರದ ಆದೇಶ ಇದೆ. ವಿತೌಟ್ ನಾನು ಡಾಕ್ಯುಮೆಂಟ್ ಇಲ್ದ ನಾನು ಏನೂ ಮಾತಾಡೋದಿಲ್ಲ. ಜನಗಳಿಗೆ ನಾವು ಪಕ್ಕ ಮಾಹಿತಿ ಕೊಡ್ಬೇಕು. ನಾವು ಸುಮ್ಮನೆ ರಾಜಕೀಯವಾಗಿ ಏನೋ ಮಾತಾಡೋದಲ್ಲ. ಏನಿದೆ 2018, 19, 19, 20, 21 ಆರ್ಥಿಕ ವರ್ಷಗಳಲ್ಲಿ ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆ ಅನುಮೋದನೆ ಕೊಟ್ಟಿರೋ ಬಗ್ಗೆ ಇದು. ಇದರಲ್ಲಿ 650 ಕೋಟಿ ರೂಪಾಯಿ ಇದರೊಳಗೆ. ಇದು ಪೂರ್ತಿ ಬೆಂಗಳೂರು ಸಿಟಿಗೆ ಮಾಡಿರೋದು ಮಾತ್ರ. ಇದು 28 ಕ್ಷೇತ್ರದ. ಇದು ದಾಸರಳ್ಳಿಗೆ 650 ಕೋಟಿ. ದಾಸಹಳ್ಳಿಗೆ 650 ಕೋಟಿ. ಅದನ್ನ ನೀವು ಅವತ್ತು ಕಿತ್ತಾಕ್ಬಿಟ್ಟು ನೀವು ಸರ್ಕಾರ ಯಾವಾಗ ಕಾಂಗ್ರೆಸ್ಸು ದಳ ಯಾವತ್ತು ಮೈತ್ರಿ ಸರ್ಕಾರ ಕಿತ್ತಾಕಿರಲ್ಲ, ಬಿಜೆಪಿ ಅವ್ರು ಬಂದ್ರಲ್ಲ, ಬಂದು 1 ವಾರದಲ್ಲಿ ತೆಗೆದಾಕಿರು. ನೀವ್ ಹೇಳ್ತಿದ್ದೀರಿ ಈ ತರ ಅಭಿವೃದ್ಧಿ ವಿಚಾರದಲ್ಲಿ ಕೆಟ್ಟ ರಾಜಕಾರಣ ಶುರು ಮಾಡಿದ್ದ ಬಿಜೆಪಿಗರು ಅಂತ ಹೇಳಕೊಟ್ಟಿದ್ದೀರಿ. ಹೌದು, ಇನ್ಯಾರು ಅವರೇ ಇವೆಲ್ಲ ಮಾಡಿಕೊಟ್ಟಿರೋದು. ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿಗಳು ಯಾವುದೇ ಅನುದಾನ ಇವತ್ತು ಇಲ್ಲ, ತಡೆದಿಲ್ಲ, ಕೊಡ್ತಾ ಇದ್ದಾರೆ. ಇವತ್ತು ಇಡೀ ಕ್ಷೇತ್ರದಲ್ಲಿ 349 ಕೋಟಿ ರೂಪಾಯಿ ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ. ಸತ್ಯನಾ ಇದು? ವಿತ್ ಡಾಕ್ಯುಮೆಂಟ್ ನಿಮ್ ಕೈ ಕೊಡ್ತೀನಿ, ವಿತ್ ಡಾಕ್ಯುಮೆಂಟ್. ಯಾಕಂದ್ರೆ ಇದು ರೆಕಾರ್ಡ್ ಆಗ್ತಿದೆ. ಹೌದು, ನಾನು ಪಬ್ಲಿಷ್ ಮಾಡ್ತೀನಿ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 343 ಕೋಟಿ ಕೆಲಸ ಆಗ್ತಿದೆ. 343 ಕೋಟಿ ರೂಪಾಯಿ ಇವತ್ತು ಕೆಲಸ ನಡೀತಾ ಇದೆ. ಮತ್ತೆ ಯಾಕಂಗ ಹೇಳ್ತಾರ ಬಿಜೆಪಿ ಅವರು? ಯಾಕೆ 300 ಈ ಜನಗಳಿಗೆ ಇವತ್ತು ಇವ್ರಿಗೆ ಕೆಲಸ ಮಾಡಿ ಇವತ್ತು ಅವ್ರಿಗೆ ಇದಿಲ್ಲ. ಯಾವತ್ತೂ ಹಿಂದೆ
ಏನೇನಾಗಿದೆ ಅದು ಆಗಾಗ ಜನ ನೋಡಿದ್ದಾರೆ. ಏನೋ ಪಾರ್ಟಿ ಸಿಂಬಲ್ ಇಂದ ಏನೋ ಒಂದು ಇದಾಯ್ತು ಅಷ್ಟೇನೆ. ಕ್ಷೇತ್ರದ ಜನಗಳಿಗೆ ಮನೆ ಮನೆ ಗೊತ್ತು ನಾನೇನ್ ಮಾಡಿದ್ದೆ 5 ವರ್ಷ ಕೆಲಸ, ಇತ್ತೀಚೆಗೆ ಏನ್ ನಡೀತಾ ಇದೆ ಜನಗಳಿಗೆ ಗೊತ್ತಿದೆ. ವಿತ್ ಡಾಕ್ಯುಮೆಂಟ್ ಮಾತಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಪುರಸಭೆಗೆ 47 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ನಾನು ಬಂದಾಗ. ಹೌದು, 47 ಕೋಟಿ. ವಾರ್ಡ್ ನಂಬರ್ 12 ಶೆಟ್ಟಳ್ಳಿ ವಾರ್ಡ್ಗೆ 67 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಶೆಟ್ಟಳ್ಳಿ ವಾರ್ಡಲ್ಲಿ. ಮಲ್ಸಂದ್ರದಲ್ಲಿ ಅದು ಚಿಕ್ಕ ವಾರ್ಡು 5 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ವಾರ್ಡ್ ನಂಬರ್ 14 ಬಾಗಲಗುಂಟೆ 23 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ವಾರ್ಡ್ ನಂಬರ್ 15 ಚಿಕ್ಕ ವಾರ್ಡ್ ಅದೊಂದು ದಾಸಹಳ್ಳಿಂತ 3 ಕೋಟಿ ರೂಪಾಯಿ ಕೆಲಸ ನಡೀತದೆ. ವಾರ್ಡ್ ನಂಬರ್ 39 30 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ವಾರ್ಡ್ ನಂಬರ್ 41 ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 56 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಅದರಲ್ಲಿ 49 ಕೋಟಿ KSSIDC ಇಂದ ದುಡ್ಡು ತಂದು ಹಣ ಹಾಕಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಇವೆಲ್ಲನೂ ಅದಾಯ್ತಾ. ವಾರ್ಡ್ ನಂಬರ್ 70ರಲ್ಲಿ 18 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ವಾರ್ಡ್ ನಂಬರ್ 71ರಲ್ಲಿ 6 ಕೋಟಿ ರೂಪಾಯಿ ಕೆಲಸ ನಡೀತದೆ. ಇದಲ್ದೇ POW 42 ಕೋಟಿ ರೂಪಾಯಿ ನಾನು ಇದ್ದಾಗ 23 24 24 25ರಲ್ಲಿ 42 ಕೋಟಿ ರೂಪಾಯಿ ಜನರಲ್ ಗ್ರಾಂಟ್ ಕೆಲಸ ಇವತ್ತು ಅಲ್ಲಿ ತಂದು ಟೆಂಡರ್ ಕರೆದು ಎಲೆಕ್ಷನ್ ಡಿಕ್ಲೇರ್ ಆಯಿತು, ಕೆಲಸ ನಡೀತಾ ಇದೆ. ಇದಾದ್ಮೇಲೆ ಸನ್ಮಾನ್ಯ DK ಶಿವಕುಮಾರ್ ಅವರು 10 ಕೋಟಿ 20 ಕೋಟಿ 50 ಕೋಟಿ ರೂಪಾಯಿನ ಇಲ್ಲಿಗೆ ಕೊಟ್ಟಿದ್ದಾರೆ, ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ BDI ಇಂದ ಚಿಕ್ಕಬಳ್ಳಾಪುರ ಕೆರೆಗೆ ನಾನು ಏನು 650 ಕೋಟಿ ತಗೊಂಡು ಬಂದಿದ್ದೆ. ಚಿಕ್ಕಬಳ್ಳಾಪುರ ಕೆರೆಗೆ 30 ಕೋಟಿ ರೂಪಾಯಿ ಹಾಕಿದ್ದೆ, ಕಿತ್ತಾಕಿರು. 107 ಎಕರೆ ಅದು ಚಿಕ್ಕಬಳ್ಳಾಪುರ ಕೆರೆ. ವಿತ್ ಆರ್ಡರ್ ಇಲ್ಲೇ ಇದೆ ನೋಡಿ, ಅದು ಆರ್ಡರ್ ಇದೆ. ಅದು ವಿತ್ ಆ ಕೆರೆಗೆ ತಂದಿರೋದು ಇಲ್ಲಿ ಆರ್ಡರ್ ಇದೆ. ಬಟ್ ನೀವೇನ್ ಹೇಳ್ತಿದ್ದೀರಿ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ DCM DK ಶಿವಕುಮಾರ್, ಮಂಜುನಾಥ್ ಅವರು, ದಾಸಹಳ್ಳಿಯ ಕಾಂಗ್ರೆಸ್ ನಾಯಕರು ಮಂಜುನಾಥ್ ಅವರೇ, ನೀವೆಲ್ಲ ಕೆಲಸ ಮಾಡ್ತಿದ್ರು, ಕೆಲಸ ಮಾಡ್ತಿಲ್ಲ ಅಂತ ಜನಕ್ಕೆ ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ರಿ. ಅನುದಾನ ನಾನ್ ತಂದಿರೋದೇ ಅದೇ. ನಾನ್ ತಂದು ಟೆಂಡರ್ ಕರೆದು ಅವಾಗ ನಾನು ಇದ್ದಾಗ ಏನಂದ್ರೆ, ಕೊನೆಯಲ್ಲಿ ಒಂದು ಇನ್ನ 3.5 ವರ್ಷ ಅವಾಗೆಲ್ಲ ಏನು 2 ವರ್ಷ ಬರೀ ಫ್ಲಡ್ ಜೊತೆಗೆ ಕೋವಿಡ್ ಇತ್ತಲ್ಲ, ಅವಾಗ ಏನ್ ಕೆಲಸ ಟೆಂಡರ್ ಕರೆಯಕ್ಕೂ ಬಿಡ್ತಿರ್ಲಿಲ್ಲ. ಈಗ ನಾನು ಹಣ ಕಿತ್ತಾಕಿದ್ದಾದ್ಮೇಲೆ ನಾನು ಹೈಕೋರ್ಟ್ಗೆ ಹೋಗಿ ದುಡ್ಡು ತಂದೆ. 110 ಕೋಟಿ ಡೈರೆಕ್ಷನ್ ತಗೊಂಡೆ ಹೈಕೋರ್ಟಿಂದ. ಆ ದುಡ್ಡನ್ನ ನಾವು ತರಬೇಕಾದಾಗ ಭಗವಂತನಿಗೆ ಗೊತ್ತು ಏನೇನು ಮಾಡಿ ತಂದೆ, ಇವೆಲ್ಲ ಇಷ್ಟು ದುಡ್ಡು ಹೆಂಗ್ ತಂದೆ ಅಂತ. ಅದು ನಿಮ್ಮ ಮುಂದೆ ಹೇಳಂಗಿಲ್ಲ, ಆ ಭಗವಂತನಿಗೆ ಗೊತ್ತು. ಅಷ್ಟು ನಾನು ಮಾಡಿ ನಾನು ತಾಂಬಂದಿ ಕ್ಷೇತ್ರಕ್ಕೆ. ಆದ್ರೆ ಟೆಂಡರ್ ಕರೆಯಕ್ಕೆ ನನಗೆ ಇವರು ಮಾಡಕ್, ಸರ್ಕಾರ ಅವ್ರದೇ ಇತ್ತಲ್ಲ, ಮಾಡಕ್ ಬಿಡ್ಲಿಲ್ಲ. ಕೆಲಸ ಮಾಡಕ್ಕೆ ಅಲ್ಲಿ ಟೆಂಡ್ರ್ ಏನೋ ಕರೆದ್ರೆ ಅದು ಏನಾದರೂ ಮಾಡಿ ಅದನ್ನ ವಾಪಸ್ ಬರಂಗ್ ಮಾಡೋರು. ಅಂದ್ರೆ ನಿಮ್ಮಲ್ಲಿ ಮಾತಲ್ಲಿ ಒಂದು ನೋವು ಕಾಣ್ತಿದೆ, ಬೇಜಾರು ಕಾಣ್ತಿದೆ, ಸಿಟ್ಟು ಕಾಣ್ತಿದೆ. ಅನುದಾನ ತಂದಾಗ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಈಗ ನನ್ನ ಅನುದಾನ, ನಾನು ತಂದಂತ ಅನುದಾನದಲ್ಲೇ ಕೆಲಸ ಮಾಡ್ಕೊಂಡು ಸುಮ್ನೆ ಆರೋಪ ಮಾಡ್ತಾ ಇದ್ದಾರೆ. 343 ಕೋಟಿ ರೂಪಾಯಿ ಕೆಲಸ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. DK ಶಿವಕುಮಾರ್ ಅನುದಾನವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದಾಗ್ಯೂ ಸಹ ಬಿಜೆಪಿಗರಿಗೆ ಯಾಕೆ ನಿಮ್ಮ ಮೇಲೆ ದ್ವೇಷ ಅಂತ, ಸಿಟ್ಟೇನು ಅಂತ? ಈಗ ನನ್ನ ಮೇಲೆ ದ್ವೇಷ ಅಂತಲ್ಲ, ಅವರು ನಂದಲ್ಲ. ಅಲ್ಲಿ ಕ್ಷೇತ್ರದಲ್ಲಿ ಸುಮ್ಮನೆ ಜನಗಳಿಗೆ ಇದು ಏನೋ ಮಿಸ್ಗೈಡ್ ಮಾಡೋದು. ಇವತ್ತು ನಾನು ಇಷ್ಟು ತಂದ್ರು ನೋಡು, ನಾನು ಅವ್ರ ತಡದಲ್ಲಿ ಇವತ್ತು ನಾನು ಏನ್ ಬೇಕಾದ್ರೂ ಮಾಡಬಹುದಾಯ್ತು. ನಾನು ಆ ಕೆಲಸ ಮಾಡಲ್ಲ. ನಾನು ಜನಗಳಿಗೆ ಇನ್ನ ದುಡ್ಡು ತರಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಕೆಲಸ ಆಗ್ಲಿ, ಜನಗಳಿಗೆ ಗೊತ್ತಿದೆ, ಅದು ಜನಗಳಿಗೆ ಗೊತ್ತಿದೆ. ಅವ್ರೇನ್ ಮಾಡಿದ್ರು, ನಾನೇನ್ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಗೊತ್ತು ಜನಗಳಿಗೆ. ಕೆಲಸ ಆಗ್ಲಿ, ತಡಕನ ಇದ್ರೆ ನಾನು ಮಾಡಬಹುದಾಯ್ತಲ್ಲ. ಏನು 20 ಕೋಟಿ ಒಂದು ಬಂದು 22 ಸಲ ತಂದ 10 ಕೋಟಿದೊಂದು ಕೆರೆಗೆ, ಬಾಣವರ ಕೆರೆಗೆ 12 ಕೋಟಿ ಬಿಡಿಯಿಂದ ತಂದ. ಈಗ ಹೊಸ್ತಾಗಿ ನಾನು ಯಾವ್ದೋ ತಡೆ ಇದು ಅಲ್ದೇನೆ ರಾಜ್ಗಾಲ್ವೆಗೆ ವರ್ಲ್ಡ್ ಬ್ಯಾಂಕ್ಗೆ ಅಂತ ನಾನು ಲೆಟರ್ ಬರೆದು ಅವಾಗೇನೆ, ಯಾವಾಗ ನಮ್ದು ಇಡೀ ಕ್ಷೇತ್ರದಲ್ಲಿ ಫ್ಲಡ್ ಆದಾಗ ಮನೆಗಳು ಸುಮಾರು ಒಂದು 2,000 ಮನೆ ನೀರು ಹೋಗಿತ್ತು. ಏನು ರಾಯಲ್ ಎಂಕ್ಲೇವ್ ಇರ್ಬೋದು ನಮ್ಮ ಕ್ಷೇತ್ರದಲ್ಲಿ, ಜೊತೆಗೆ ಗುಂಡಪ್ಪ ಲೇಔಟ್ ಅಂತ ಚೊಕ್ಸಂದ್ರ ವಾರ್ಡ್ ಇದೆ, ಬೆಲ್ಮಾರ್ ಲೇಔಟ್ ಅಂತ ಇದೆ, ರಾಜಗೋಪಾಲ್ ನಗರ ಇದೆ, ಶೆಟ್ಟಳ್ಳಿ, ಈ ಭಾಗ ಎಲ್ಲ ತಗ್ಗು ಪ್ರದೇಶ, ಸುಮಾರು ಕಡೆ ಮನೆ ನೀರು ನುಗ್ಗಿತ್ತು. ಇವೆಲ್ಲ ನಾನು ಎಸ್ಟಿಮೇಟ್ ಮಾಡಿ, ನಾನು ಸ್ಟಾರ್ ಮೋಟರ್ ಡ್ರೈನ್ ಇಂಜಿನಿಯರ್ ಕರ್ಕೊಂಡು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರ್ಕೊಂಡು ಅವಾಗ ಎಸ್ಟಿಮೇಟ್ ಮಾಡಿ ನಾನು ವರ್ಲ್ಡ್ ಬ್ಯಾಂಕಿಗೆ ಕಳಿಸ್ಕೊಟ್ಟಿದ್ದು. ಅವಾಗೆಲ್ಲ ಬೆಂಗಳೂರು ಸಿಟಿನ 200 ಕೋಟಿ ಚಿಲ್ಲರೆ ಕಳಿಸಿದ್ದು. ಅದರಲ್ಲಿ ಇವಾಗ ಒಂದ್ಸ ಆಗಿ ಬಂದಿದೆ, ಇವಾಗ ಮಾಡ್ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಮಾಡ್ಕೊಟ್ಟಿದ್ದಾರೆ ನನ್ನ ಕ್ಷೇತ್ರಕ್ಕೆ. DK ಶಿವಕುಮಾರ್ ಸಪೋರ್ಟ್ ಮಾಡ್ತಾ ಇದ್ದಾರೆ.
ಸಾಕಷ್ಟು ಆಮೇಲೆ ಮಾಡ್ತಾ ಈಗ ನಾವು ಯಾರೋ ಮಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಕ ಕೆಲಸ ನಾನು ಮಾಡೋದಿಲ್ಲ. ಕ್ಷೇತ್ರಕ್ಕೆ ಜನಗಳಿಗೆ ಒಳ್ಳೇದಾಗಬೇಕು. ಜನ ನಮಗೂ ಇವತ್ತು ಸಾಕಷ್ಟು ಇವತ್ತು 83,000 ಜನ 83,000 ಓಟ್ ಮತ ಕೊಟ್ಟಿದ್ದಾರೆ. ಈಗ ದಾಸರಳ್ಳಿ ಕ್ಷೇತ್ರದ ಮತದಾರರಿಗೆ ದಾಸರಳ್ಳಿ ಕ್ಷೇತ್ರ ರಾಜಕಾರಣ ಗೊತ್ತು, ಮಂಜುನಾಥ್ ಅವ್ರು ಏನೋ ಒಂದು ಗೊತ್ತು, ಈಗ ಪ್ರಸ್ತುತ ರಾಜಕಾರಣ ಎಲ್ಲ ಗೊತ್ತು. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, JDS ಸಿಂಬಲ್ ಮೇಲೆ ಅಷ್ಟು ಓಟ್ ತಗೊಳ್ಳೋದೇನು ಹುಡುಗಾಟಿಕೆ ಏನು ಆಗಿರಲಿಲ್ಲ. ನೀವು ನಿಮ್ಮ ಬಗ್ಗೆ ಒಲವಿದೆ ಬಿಕಾಸ್ ಆಫ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮೋರಿ ನೀರು ಎಲ್ಲಿ ಸೇರುತ್ತೆ, ಯಾವ ರೋಡ್ ಎಲ್ಲಿಗೆ ಹೋಗುತ್ತೆ, ಯಾವ ನೀರಿನ ಪೈಪ್ಲೈನ್ ಎಲ್ಲಿದೆ ಏನು ಅಂತ A to Z ಗೊತ್ತಿರ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಟೈಪ್ ರಾಜಕಾರಣ ಮಾಡೋರು ನೀವು ಗೊತ್ತು. ಹೌದು, ನಾನು ಭಾಳ ಸರ್ ಹೇಳಿರ್ತೀನಿ. ಬಟ್ ಹೌದು, ನೀವು ಕಡಿಮೆ ಅಂತರದಲ್ಲಿ ಸೋತಿರೋರು, ಜನ ಕಡಿಮೆ ಅಂತದ್ದು ಬಿಕಾಸ್ ಆಫ್ ಬೇರೆ ಬೇರೆ ಕಾರಣಕ್ಕೆ ಇದಾಗಿದೆ ಗೊತ್ತು. ಬಟ್ ಈಗ ನೀವು ಮಾಜಿ ಶಾಸಕರಿದ್ದೀರಿ, ಆದರೂ ಮನೇಲಿ ಕೂತಿಲ್ಲ, ನಿಮ್ಮ ಸರ್ಕಾರ ಇದೆ. ನಿಮ್ಮ ಸರ್ಕಾರ ಮೀನ್ಸ್ ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇದೆ, ನಿಮ್ಮ ನಾಯಕರು DK ಶಿವಕುಮಾರ್ ಅವರು ಇದ್ದಾರೆ, ಅನುದಾನ ತರ್ತಾ ಇದ್ದೀರಿ. ಆದರೆ ಒಂದು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ದಾಸರಳ್ಳಿ ಮಂಜಣ್ಣ ಆಗಿದ್ದಾಗ ಎರಾಬೇರಿ ಕೆಲಸ ಮಾಡಿದ್ರಪ್ಪ, ಈಗ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಇವ್ರ ಆರೋಪದ ಬಗ್ಗೆ ಕೇಳಿಸ್ಕೊಂಡವ್ರು ಅಂದ್ಬಿಡ್ತಾರೆ. ಸೊ ಏನು ಸ್ಪಷ್ಟತೆ ಕೊಡ್ತೀರಿ ಜನಕ್ಕೆ, ಕ್ಷೇತ್ರ ಜನಕ್ಕೆ ಏನು ಹೇಳ್ತೀರಿ ನೀವು? ಈಗ ಕ್ಷೇತ್ರದಲ್ಲಿ ನಾನು ಶಾಸಕ ಯಾವುದೋ ಒಂದು ಪಕ್ಷ ಬೇಕು ಕಂಟೆಸ್ಟ್ ಮಾಡೋಕ್ಕೆ ನಿಂತು ಗೆದ್ದಾದ್ಮೇಲೆ ಇಡೀ ಕ್ಷೇತ್ರದ ಜನ ಎಲ್ಲ ಒಂದೇ ನನಗೆ. ಯಾವುದೇ JDS ಅವ್ರು ಇರಲಿ, ಕಾಂಗ್ರೆಸ್ ಅವ್ರು ಇರಲಿ, BJP ಅವ್ರು ಇರಲಿ, ನಾನು ಯಾರೇ ಬಂದ್ರು ಎಲ್ಲರಿಗೂ ಒಂದೇ ತರ ನಾನು ಕೆಲಸ ಮಾಡ್ಕೊಡ್ತಿದ್ದೆ. ನಾನು ಆಲ್ ಪಾರ್ಟಿ ಜನಕ್ಕೆ ಕೆಲಸ ಮಾಡಿ. ಹೌದು, ಬಿಕಾಸ್ ಕ್ಷೇತ್ರಕ್ಕೆ MLA, ಪಾರ್ಟಿಗೆ MLA, ಕ್ಷೇತ್ರ ಜನ MLA. ಈಗ ಕಂಟೆಸ್ಟ್ ಮಾಡಿದಾಗ ಒಂದು ಪಾರ್ಟಿ ಗೆದ್ದ ಮೇಲೆ ಪಾರ್ಟಿ ಈ ಕ್ಷೇತ್ರದ ಜನಗಳಿಗೆ MLA ತಾನೆ. ಹೌದು, ಆ ಕೆಲಸ ನಾನು ಮಾಡ್ತಿದ್ದೆ. ಹಂಗಾರೆ ನೀವು ಹೇಳ್ತಿರೋದು ನೋಡಿದ್ರೆ, ನಾನಿದ್ದಾಗ ನನ್ನ ಪಾರ್ಟಿಯವ್ರು ಮಾತ್ರ ಕೆಲಸ ಮಾಡ್ತಿರಲ್ಲ, ಆಲ್ ಪಾರ್ಟಿಯವ್ರು ಕೆಲಸ ಮಾಡ್ತಿದ್ದೆ ಅಂತ. ಹಾಗಾದ್ರೆ ಈಗಿರ್ತಕ್ಕಂಥವ್ರು ಏನು ಜನಕ್ಕೆ ತೊಂದರೆ ಕೊಡ್ತಿದಾರ? ಕೊಡದ ಮತ್ತೆ ಇವತ್ತು ಬೆಳಿಗ್ಗೆ ಎದ್ರಿ ಇವತ್ತು ಯಾರು ಮನೆ ನೋಡಿ ಮನೆ ಕಟ್ಟೋರು ಯಾರೋ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಇಂಜಿನಿಯರ್ಗೆ ಹೇಳೋದು, ಹೋಗಿ ನೋಟಿಸ್ ಕೊಡ್ಸೋದು, ಎಲ್ಲೇ ಮನೆ ಕಟ್ಲಿ ಇವತ್ತು ನೋಟಿಸ್ ಕೊಡ್ಸೋದು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಕಟ್ಟೋ ಜನಕ್ಕೆ ಇಂಜಿನಿಯರ್ಸ್ ಯಾಕೆ ನೋಟಿಸ್ ಕೊಡ್ತಾರೆ? ಹೋಗಿ ನಿಮ್ಗೆ ಇವ್ರಿಗೆ ಅನಾಥರೈಸ್ಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ನಿಮ್ಗೆ ಖಾತೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡ್ಸೋದು. ನೋಟಿಸ್ ಕೊಡಿಸ್ಬಿಟ್ಟು ನೀವು ಹೋಗಿ ಎಲ್ಲೋಗಿ ಅಲ್ಲೋಗಿ ಸರ್ ಮಾಡ್ಕೊಂಬರ್ರಪ್ಪ ಅಂತ ಇಂಜಿನಿಯರೇ ಕಳ್ಸ್ಕೊಡೋದು. ಸರ್ ಮಾಡ್ಕೊಂಬರದ ಏನದು ಹೊಸ ಮ್ಯಾಟ್ರು? ಹೊಸ ಏನು ಅವೆಲ್ಲ ಏನು ಎಲ್ಲ ಸರ್ ಮಾಡ್ಕೊಂಬರೋದು ಅಂತಂದ್ರೆ, ಎಲ್ಲಿ ಕಾಣಿಕೆ ಎಲ್ಲಿ ಒಪ್ಸ್ಬೇಕಾ ಅಲ್ಲಿ ಒಪ್ಸ್ ಬನ್ನಿ, ಅದೊಂದು ಎಲ್ಲಾ ಕಡೆ. ಹಂಗೂ ಲೇಟ್ ಆದ್ರೆ ನಿಮ್ಗೆ ಇವ್ರಿಗೆ ಬೆಸ್ಕಾಂನವ್ರಿಗೆ ಲೆಟರ್ ಬರಿ ಅಂತ ಹೇಳೋದು. ಯಾರನ್ನ ಈ ಇಂಜಿನಿಯರ್ಗೆ ಹೇಳ್ಬಿಟ್ಟು, BBMP ಇಂಜಿನಿಯರ್ಗಳಿಗೆ ಕಟ್ ಮಾಡಿ ಪವರ್ ಅಂತ ಎಲ್ಲ AE BBMP ಇದಾರಲ್ಲ, ಕೆಲವ್ರು ಬಿಟ್ರೆ ಎಲ್ಲ ಹಾಳಾಗಿ ಹೋಗಿದೆ ಅಲ್ಲಿ. ಅದು ಬೆಂಗಳೂರು ಎಂಟೈರ್ ಬೆಂಗಳೂರು 28 ಕ್ಷೇತ್ರದಲ್ಲಿ ದಾಸಹಳ್ಳಿಗಂತೂ ನೀವು ಎಲ್ಲೇಕೆ ಯಾವ ಮೂಲೆಗೆ ಹೋಗಿ ಕೇಳಿ, ನೀವು ಬೋರ್ ಹಾಕಕ್ಕೆ ಇವತ್ತು ಕಾಣಿಕೆ ಒಪ್ಸ್ಬೇಕು. ಮನೆ ಕನ್ಸ್ಟ್ರಕ್ಷನ್ ಮಾಡಕ್ ಬಂದ್ರೆ ಸರಿಯಾದ ದೊಡ್ಡ ಮಟ್ಟದಲ್ಲಿ ಕಾಣಿಕೆ ಒಪ್ಸ್ಬೇಕು. ನೀರು ಸ್ಯಾನಿಟರಿ ಕನೆಕ್ಷನ್ ಮಾಡಕ್ಕೆ ಒಪ್ಸ್ಬೇಕು. ವಾಟರ್ ಲೈನ್ ವಾಟರ್ ಕನೆಕ್ಷನ್ ತಗೊಂಬಕ್ಕೆ ಒಪ್ಸ್ಬೇಕು. ಬೆಸ್ಕಾಂ ಕನೆಕ್ಷನ್ ತಗೊಂಬಕ್ಕಾದ್ರೆ ಅವೆಲ್ಲ ಇಷ್ಟಿಷ್ಟು ಅಂತ ಇವತ್ತು ಎಲ್ಲ ಚೇಲಗಳನ್ನ ಬಿಟ್ಬಿಟ್ಟಿದ್ದಾರೆ. ಮನೆ ಒಳಗೇನೆ ಚೇಲಗಳನ್ನ ಮಾಡಿ ರೆಡಿ ಮಾಡಿ ಬಿಟ್ಬಿಟ್ಟವ್ರೆ. ನೀವ್ ಹೇಳ್ತಿರೋದು ನೋಡಿದ್ರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಜನ ಒಂದ್ ನೆಮ್ಮದಿಯಾಗಿ ಮನೆ ಕಟ್ಟಂಗಿಲ್ಲ, ಇಲ್ಲ ನೆಮ್ಮದಿಯಾಗಿ ಪವರ್ ಕನೆಕ್ಷನ್ ತಗೊಳಂಗಿಲ್ಲ, ನೆಮ್ಮದಿಯಾಗಿ ಸ್ಯಾನಿಟರಿ ತಗೊಳಂಗಿಲ್ಲ, ಇಲ್ಲ. ಇಷ್ಟೊಂದು ತೊಂದರೆ ಆಗ್ತಿದೆಯಾ? ತೊಂದ್ರೆನಾ ಅಲ್ಲ, ಇದರಲ್ಲಿ ನಾವು 100ಕ್ಕೆ 100 ಇದು ನಾನು ಹೇಳ್ತಾ ಇರೋದು. ನಾನು ಯಾವುದೇ ರಾಜಕೀಯಕ್ಕಾಗ್ಲಿ ಮತ್ತೊಂದಾಗ್ಲಿ ನಾನು ಮಾಡೋದಿಲ್ಲ. ನಾನು ಒಬ್ರ ಮೇಲೆ ಯಾರ ಬಗ್ಗೆನೂ ನಾನು ಒಂದೇ ಒಂದು ಇದ್ರ ಮಾತು ನನ್ನ ಚಕಾರ ನಾನು ಎತ್ತಲ್ಲ. ನಾವು ಇದನ್ನ ನೋಡ್ಕೊಂಡು ನಾವು ನಮ್ಮಿಂದ ಇರೋಕ್ಕಾಗೋದಿಲ್ಲ. ನಾವು ಇದನ್ನ ನೋಡ್ಕೊಂಡು ನಾವು ಇರೋಕ್ಕಾಗೋದಿಲ್ಲ. ಈ ವ್ಯವಸ್ಥೆ ಬಗ್ಗೆ ಜನಗಳಿಗೆ ಈ ವ್ಯವಸ್ಥೆ ಬಗ್ಗೆ ಈ ತರದ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದು ಇದನ್ನ ಕ್ರಮ ಕೈಗೊಳ್ಳಕ್ಕೆ ಮುಂದಕ್ಕೆ ಹೋಗ್ತೀರಾ? ಅಲ್ಲ, ಹೋಗೋದು ಈಗ ಆಲೇ ಹೇಳಿದ್ದೀನಿ. ನಾನು ಇಷ್ಟರಲ್ಲ ನಾನು ಹೋಗಿ ನಾನು ಕೂರೋದಿಲ್ಲ. ಜನಗಳಿಗೆ ನಮ್ಗೂ 85,000 83,000 85,000 ಓಟ್ ಕೊಟ್ಟಿದ್ದಾರೆ. ಮೊನ್ನೆನೂ MP ಲೋಕಸಭಾ ಎಲೆಕ್ಷನ್ಗೆ 75,000 ಯಾವತ್ತೂ ಕೊಟ್ಟಿಲ್ಲ. 30-35,000 ಯಾವತ್ತೂ ಬಂದಿಲ್ಲ. 75,000 ಮತ ತಗೊಂಡಿದ್ದೀನಿ ಮೊನ್ನೆ ಲೋಕಸಭೆಗೆ. ಕಾಂಗ್ರೆಸ್ ನಮ್ಮ ಇವ್ರಿಗೆ ಕ್ಯಾಂಡಿಡೇಟ್ ಓಟ್ ಕೊಟ್ಟಿದ್ದಾರೆ ಕ್ಷೇತ್ರದ ಜನ. ಇವತ್ತು ಅವ್ರ ಕಷ್ಟ ಸುಖ ನಾವು ಆಗದ್ಮೇಲೆ ನಾವು ಯಾವ ಲೀಡ್ರು ನಾವು ನಾನು ಬಿಡೋದಿಲ್ಲ ಇದನ್ನ. ನಾನು 2-3 ಬಾರಿ ಹೇಳಿದ್ದೀನಿ. ಹೇಳಂದ್ರೆ ನಾನು ಎಲ್ಲಿ ಕೂತ್ಕೊಂತೀನಿ, ಏನ್ ಮಾಡ್ಬೇಕ ಮಾಡ್ತೀನಿ. ಜನಗಳಿಗೆ ಅನ್ಯಾಯ ಬಿಡೋದಿಲ್ಲ. ಜನಗಳಿಗೆ ಎಷ್ಟು ಅಂದ್ರೆ ಕಣ್ಣೀರ ಕೈ ತೊಳಿತಾ ಇದ್ದಾರೆ. ಏನು ನ್ಯಾಯ, ಒಂದು ಮನೆ ಕಟ್ಟೋದು ಬೇಡವಾ ಕ್ಷೇತ್ರದಲ್ಲಿ? ಅವರು
ಬಡವರು ಪಾಪ ಅವ್ರ ಕಷ್ಟ ಸುಖ ಅವ್ರು ಎಲ್ಲೋ ಏನೋ ಸಾಲ ಸೋಲೋ ಮಾಡಿ ಮಾಡ್ಕೊಂತವ್ರೆ, ಅಂಥವ್ರಿಗೆ ಧೈರ್ಯ ಮನೆ ಕಟ್ಟಕ್ಕಾಗಿಲ್ಲ. ನೋಡಿ ನೋಟಿಸ್ಗಳು ಈಗ ಮನೆ ತಾವ ನಾವು ಈಗ ಹೊರಟಾಗ ನೋಡು, ಇಲ್ಲಿ ನೋಡ್ರಿ, ಇಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಿಸುತ್ತಿರುವ ಬಗ್ಗೆ ಈ ಕಚೇರಿಯಿಂದ BBMP ಕಾಯ್ದೆ ಕಲಂ 248 ಅಡಿಯಲ್ಲಿ ಹೊರಡಿಸಿರುವ ತಾತ್ಕಾಲಿಕ ಆದೇಶ ಸಂಖ್ಯೆ ಅಂತ ಸೋಣಿಸು ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ಬಿಟ್ಟು ನೋಟಿಸ್ ಕೊಟ್ಟವ್ರೆ. ಏನು ಎಷ್ಟು ಇಸ್ಕೊತಾರೆ ಒಂದ್ ಮನೆಗೆ, ಎಷ್ಟು ತಗೋತಾರೆ? ಏನೆಲ್ಲ ಒಂದೊಂದು ಮನೆಗೆ 10-15 ಲಕ್ಷ ಫಿಕ್ಸ್ ಮಾಡ್ತಾರೆ ಇವರು. ಇದನ್ನ ನೋಟಿಸ್ ಇವ್ರು BBMP ಇಂಜಿನಿಯರ್ ಕೊಟ್ಟಿರೋದು. ಇದನ್ನ ಹಿಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಹಣ ತಗೊಂಡು ಒಪ್ಸಿ ಬಂದ್ರೆ ಅವಾಗ ಯಾವ್ದು ಇಲ್ಲ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀರಾ ನೀವು? ಕೊಡೋದೇನು ಅಧಿಕಾರಿಗಳಿಗೆ? ನಾನೀಗ ಇದ್ರ ನಾಳೆ ಸಾಕಷ್ಟು ಸರಿ ನಾನು ಹಿಂದೆ ಲೋಕಲ್ ಇದರಲ್ಲಿ ಹೇಳಿದ್ದೀನಿ. ಇವಾಗ ಇದನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ತಕ್ಕ ಹೋಗ್ತೀನಿ, ಮಾನ್ಯ ಮುಖ್ಯಮಂತ್ರಿವರೆಗೂ ಹೋಗ್ತೀನಿ. ಇದು ಸರ್ ಮಾಡ್ಲಿಲ್ಲ ಅಂತಂದ್ರ ನಾನು ಎಲ್ಲಿಗೆ ಹೋಗೋಕ್ಕೂ ರೆಡಿ ಬಿಡೋದಿಲ್ಲ ನಾನು. ಇದು ಮೊದ್ಲು ಸ್ಟಾಪ್ ಆಗ್ಬೇಕಿದು. ಯಾವ್ದು ಜನಗಳಿಗೆ ತೊಂದರೆ ಕೊಡ್ತಾವ್ರಲ್ಲ, ಸ್ಟಾಪ್ ಆಗ್ಬೇಕಿದು. ಬಟ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಜನ ಈಗ ಕಂಪೇರ್ ಮಾಡ್ಕೋತಾ ಇದಾರೆ. ಈಗ ಹೆಂಗಿದೆ ಸನ್ನಿವೇಶ, ಮಂಜುನಾಥ್ ಅವ್ರ MLA ಆಗಿದಾಗ ಹೆಂಗಿತ್ತು ಸನ್ನಿವೇಶ ಅಂತ ಕೇಳಿ ಜನ. ತಾವುಗಳು ಹೋಗ್ರಿ, ಗೊತ್ತಾಗ್ತದೆ ಕಾನ್ಸ್ಟೆನ್ಸಿಗೆ. ಆಯ್ತು, ಅವ್ರೇನು ದುಡ್ಡು ಕಟ್ಟಲ್ಲ ಅಂತ ಖಾತೆ ಮಾಡ್ಕೊಡಿ, ನೀವು ಖಾತೆ ಮಾಡ್ಕೊಡಿ. ಬೇಕಾದವರಿಗೆ ಬಿಡೋದು, ಬೇಡವಾದವ್ರಿಗೆ ತೊಂದರೆ ಕೊಡೋದು. ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾನ್ಸ್ಟೆನ್ಸಿ ಒಳಗೆ ಜನನ ಪಾಪ. ಅಲ್ಲ, ಈಗ ಅಧಿಕಾರಿಗಳು ಕನಿಷ್ಠ ಪರಿಜ್ಞಾನ ಬೇಡವಾ ಅವ್ರಿಗೆ ಅಂತ ನೋಡಿ. ಈಗ ಇವ್ರ ಅಧಿಕಾರಿಗಳು ಏನಾಗಬೇಕಾಗಿದ್ದೀವಿ ನಿಜವಾಗೂ. ಕೆಲವರು ಬೆರಳೆಣಿಕೆ ಅಷ್ಟೇ ಕೆಲವರು ನಿಜವಾಗಿರೋದು. ಅವರು ಇಲ್ಲಿ ಇದಕ್ಕೆ ಇದಾಗೋಗ್ಬಿಟ್ಟವ್ರೆ, ಅದ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅವರು ಅಷ್ಟೇನೆ ಹೋಗಿ ಹೇಳ್ದವನು ಯಾವನ ಹೇಳ್ದ ಅಂದ್ಬಿಟ್ಟು ನೋಟಿಸ್ ಕೊಟ್ಬಿಡೋದು. ಹೋಗಿ ನೋಟಿಸ್ ಕೊಡು, ಆಮೇಲೆ ಅದಲ್ದಾನೆ ಬೆಸ್ಕಾಂಗೂ ಲೆಟರ್ ಬರೆಯೋದು. ಆ ಬೆಸ್ಕಾಂನವ್ರಿಗೆ ಮೊನ್ನೆ ಫೋನ್ ಮಾಡಿದೆ. ಇದು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ತರ ತೊಂದರೆ ಕೊಡ್ತಾ ಇದಾರ? ಕಾಂಗ್ರೆಸ್ JDS ಕಾರ್ಯಕರ್ತರಿಗೆ ಇಲ್ಲ, ಎಲ್ಲಾ ಜನರಿಗೂ? ಕಾಂಗ್ರೆಸ್ JDS ನವರಿಗೆ ಹೆಚ್ಚಿನ ಪ್ರಮಾಣವಾಗಿ ಮಾಡ್ತಾ ಇದಾರೆ, ತೊಂದರೆ ಕೊಡ್ತಾ ಇದಾರೆ. ಕೆಲವು BJP ಮಾಡಿಸ್ತಾ ಇದಾರೆ. BJP ಕೆಲವು ಲೀಡರ್ಗಳು ಹೇಳ್ತಾರೆ, ಇವ್ ನಾವ್ ಮಂಜಣ್ಣ ಬಂದಿದ್ರೆ ನಮ್ಗೆ ಬಹಳ ಚೆನ್ನಾಗಿತ್ತು ಅಂತ ಭಾರತೀಯ BJP ಕಾರ್ಯಕರ್ತ ಲೀಡರ್ಗಳೇ ಹೇಳ್ತಾರೆ. ನಮ್ಗೆ ಯಾವ ಇದು ಅಂತ ಅವರೇ ಹೇಳ್ತಾರೆ. ಈ ಪರಿಸ್ಥಿತಿ ದಾಸರಳ್ಳಿ ಬಂದಿದೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ JDS ಕಾರ್ಯಕರ್ತರಿಗೆ ಆಗ್ತಿರ್ತಕ್ಕಂಥ ತೊಂದರೆಗಳ ಬಗ್ಗೆ ನೀವು ಗಮನಕ್ಕೆ ತರ್ತೀರಿ ಹಂಗಾರೆ? ಮೇಲ್ಗಡೆ ಇರೋರ್ಗೆ ಗಮನಕ್ಕೆ ತಂದಿದ್ದೀನಿ, ಮೊನ್ನೆನೆ ತಂದಿದ್ದೀನಿ. ಅವರು ತುಂಬಾ ಏನೇನೋ ತುಂಬಾ ಬ್ಯುಸಿ ಒಳಗಿದ್ದಾರೆ, ಆಗ್ತಾ ಇಲ್ಲ. ನಮ್ಗೆ ಇಷ್ಟಾಗಿ ನಂದು 2-3 ದಿವಸದಲ್ಲಿ ಏನಾದ್ರು ಅವರು ಸ್ಟೆಪ್ ತಗೊಂಡ್ಲೇಬೇಕು. ತಗೊಂಡಿಲ್ಲ ಅಂದ್ರೆ ಇದೊಂದು ಹಂತಕ್ಕೆ ಹೋಗ್ತದೆ. ತಾವೇ ನೋಡ್ತಾ ಇದ್ದೀವಿ. ಜನಕ್ಕೆ ಏನ್ ಹೇಳ್ತೀರಿ ದಾಸರಳ್ಳಿ ಜನಕ್ಕೆ ಈ ವಿಷಯದ ಬಗ್ಗೆ? ಅಲ್ಲ, ಈ ದಾಸರಳ್ಳಿ ಜನಕ್ಕೆ ನಾನು ಇವತ್ತು ಅವ್ರಿಗೆ ಒಳ್ಳೆ ಒಂದು ನೆಮ್ಮದಿ ಕೊಡುವಂಥ ಇದಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ. ಇವತ್ತು ನಿಮ್ಮ ಮುಖೇನ ಇವತ್ತು ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ಈ ಥರ ನೋಟಿಸ್ ಕೊಟ್ಟರೆ ದಯಮಾಡಿ ಹೇಳ್ತಾ ಇದ್ದೀನಿ, ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ, ಏನಾದರೂ ಈ ಥರ ನಿಮ್ಮ ನೀರು ಕಲೆಕ್ಷನ್ಗೆ ತೊಂದರೆ ಕೊಟ್ಟರೆ, ನೀವು ಮನೆ ಕಟ್ಟೋರಿಗೆ ನೀವು ಅನಾಥರೈಜ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಏನಾದರೂ ಇದು ನೋಟಿಸ್ ಕೊಟ್ಟರೆ ದಯಮಾಡಿ ನನ್ನ ಕಚೇರಿಗೆ ಬನ್ನಿ, ನನ್ನ ಮನೆಗೆ ಬನ್ನಿ, ಫೋನ್ ಮಾಡಿ, ತಕ್ಷಣ ನಾನು ಸ್ಪಂದಿಸ್ತೀನಿ. ಬಹಳ ಆಶ್ಚರ್ಯ ಆಗುತ್ತೆ. ತಕ್ಷಣ ಸ್ಪಂದಿಸ್ತೀನಿ ನಾನು. ಹಾಲಿ ಶಾಸಕರೇ ಏನು ಮಾಡಕ್ಕಾಗದೆ ಕೆಲವು ಕಡೆ ಕೈ ಕಟ್ಕೊಂಡು ಕೂತ್ಕೊಬಿಟ್ಟವ್ರೆ. ನೀವು ನನ್ನ ಜನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಜನ 84-85 ಸಾವಿರ ವೋಟ್ ಕೊಟ್ಟವ್ರೆ, ನಾನು ಸುಮ್ಮನೆ ಕೂರಕ್ಕಾಗಲ್ಲ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಕಟ್ಟೋರ್ಗೆ ಯಾರು ತೊಂದರೆ ಕೊಟ್ರೆ, ಹೌದು, ನೀರಿನ ಕನೆಕ್ಷನ್ ತೊಂದರೆ ಕೊಟ್ರೆ, ಬೆಸ್ಕಾಂ ಕನೆಕ್ಷನ್ ತೊಂದರೆ ಕೊಟ್ರೆ, ಭ್ರಷ್ಟಾಚಾರ ಏನಾರು ನಡೀತಿದ್ರೆ ತನ್ನ ಗಮನಕ್ಕೆ ತರ್ಕೊಬನ್ನಿ, ನನ್ನ ಹತ್ರ ನಾನ್ ನಿಮ್ ಜೊತೆ ಇದೀನಿ ಅಂತ ಹೇಳ್ತಿದ್ದೀರಿ. 100% ಇಷ್ಟೇ ಅಲ್ಲ, ಇನ್ನ ಸ್ಟೇಷನ್ ಮುಖಾಂತರ ರೌಡಿ ಶೀಟ್ ಮಾಡಿಸೋದು, FIRಗಳು ಮಾಡಿಸೋದು ಹಿಂದೆ ಬಹಳ ನಡೀತಿದ್ದೋ. ನಾನು ಯಾವಾಗ ಶಾಸಕನಾದ ಇತ್ತೀಚೆಗೆ ಯಾವುದೂ ಇಲ್ಲ. ಇವತ್ತು ಯಾಕೆಂದ್ರೆ ನಾವು ಇರೋದು ಹೇಳಲೇಬೇಕು. ಎಲ್ಲ ಇವತ್ತು ನಮ್ಮಲ್ಲಿ 4-5 ಪೊಲೀಸ್ ಸ್ಟೇಷನ್ ಇದೆ. ಸೋಲ್ದನಹಳ್ಳಿ ಇರ್ಬೋದು, ಗಂಗಮ್ಮನಗುಡಿ ಇರ್ಬೋದು, ಬಾಗಲಗುಂಟೆ ಇರ್ಬೋದು, ಪೀಣ್ಯ ಇರ್ಬೋದು, ರಾಜಗೋಪಾಲ್ ನಗರ ಇರ್ಬೋದು, 2 ಟ್ರಾಫಿಕ್ಗಳು ಇವತ್ತು ಇರ್ಬೋದು. ಇವೆಲ್ಲರೂ ಅಷ್ಟೇನೆ. ಈಗ ಇವೆಲ್ಲ ಯಾರು ಇದಕ್ಕೆ ಹೋಗಲ್ಲ ಪಾಪ. ಇಲ್ಲದೇ ನಾವು ಹೇಳೋದಿಲ್ಲ. ಇಲ್ಲಿವರೆಗೂ ಇವ್ರು ಏನೇ ಮಾಡಿದ್ರು ಕೂಡ ತೊಂದರೆ ಕೊಡಕ್ಕೆ ಹೋದ್ರು ಅವರು ಇರೋದು ನ್ಯಾಯ. ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ. ನೀವು ಹೇಳ್ತೀವಿ ಸ್ಪಷ್ಟವಾಗಿ, ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ನಿಮ್ ಬೆಂಬಲಿಗೆ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಜನಗಳು ನಾನ್ ನಿಮ್ ಜೊತೆ ಇದ್ದೀನಿ, ಹೌದು, ನೀವು ನನ್ನ ಹತ್ರ ಏನಾರ ಸಮಸ್ಯೆಗಳಿದ್ರೆ ಬನ್ನಿ, ನಾನ್ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ಯಾವುದೇ ನಿಮ್ ಖಾತೆ ಕಂದೆಗಳು ಏನೇ ಇದ್ರು ನಾನು ತಕ್ಷಣ ಸ್ಪಂದಿಸ್ತೀನಿ, ಬನ್ನಿ ನೀವು. ನಾನು ಮಾಡ್ಕೊಡ್ತಾ ಇದ್ದೀನಿ, ಈಗಾಗಲೇ ಮಾಡಿಸ್ತಾ ಇದ್ದೀನಿ, ಮಾಡ್ಕೊಡ್ತಾ ಇದ್ದೀನಿ. ಯಾರಿಗೆ ಅಧಿಕಾರಿಗಳು ಹೇಳ್ಬೇಕೋ ಹೇಳಿ ಈಗಾಗಲೇ ಸಾಕಷ್ಟು ಜನಕ್ಕೆ ನಾನು ಮಾಡ್ಕೊಡ್ತಾ ಇದ್ದೀನಿ.
ನಾನು ಈಗ ಕ್ಷೇತ್ರದ ಜನಗಳಿಗೆ ನಾನು ಇವತ್ತು ಇದು ಇಲ್ದಿದ್ರು ಕೂಡ ಅದೇ ಆಫೀಸ್ ಅದೇ ಸ್ಟಾಫ್ಗಳಿದ್ದಾರೆ, ಅದೇ ಇದರಲ್ಲೇ ಇದ್ದೀನಿ ನಾನು. ನಾನೇನು ಹಿಂದೆ ಮನೆ ಕೂತಿಲ್ಲ ನಾನು. ನಾನು ನಿಮ್ಮ ಮಾತಲ್ಲ ಬಹಳಷ್ಟು ರಾಜಕಾರಣಿಗಳು ಬೆಳಗ್ಗೆ ನೋಡ್ತಿರ್ತೀನಿ, MLAಗಳನ್ನ, ಮಂತ್ರಿಗಳನ್ನ, ನಾಯಕರುಗಳನ್ನ ನೋಡ್ತಿರ್ತೀನಿ. ನಾನು ನಿಮ್ಮ ಹತ್ರ ಮಾತನಾಡ್ಬೇಕಾದ್ರೆ ಅನ್ಸೋದು ಜನಗಳಿಗಾಗ್ತಿರೋ ತೊಂದರೆಗಳ ಬಗ್ಗೆ ಬೇಸತ್ತು ಬಂದು ಕುತ್ಕೊಂಡಂಗೈತೆ ನೀವು ಇಲ್ಲಿ. ಹೌದು, ಇಲ್ಲಾಂದ್ರೆ ನಾನೇನಕ್ಕೂ ಬರ್ತಿದ್ದೆ. ನಾನು ಆಚೆಲಿ ಹೇಳ್ಬೇಕು, ನಾನು ರಾಜಕಾರಣಿ ಅಲ್ಲ. ಈ ಕ್ಷೇತ್ರದಲ್ಲಿ ದರ್ಪ, ದೌರ್ಜನ್ಯ, ದಬ್ಬಾಳಿಕೆ ಇದು ಕೊನೆಗಾಣಿಸ್ಬೇಕು ಅಂತ ಕರ್ಕೊಂಬಂದು ನಿಲ್ಲಿಸಿ ನಾನು ಶಾಸಕರು ಮಾಡಿರೋದು ಹಿಂದೆ. ಇದು ಉಳಿಸ್ಕೊಂಬಕ್ ನಾನು ಆ ಜನಗಳಿಗೆ ಇವತ್ತು ನಾನು ಮನೆಗಿರೋ ನೀವು ಬರ್ಬೇಕು ನಿಮ್ಮಂಥವ್ರು ಅಂತೇಳಿ ಕರ್ಕೊಂಬಂದು ನಿಲ್ಲಿಸಿ ನಾನು ಗೆಲ್ಸ್ಕೊಟ್ಟಿರೋದು. ಈಗಲೂ ಏನೋ ಮೊನ್ನೆನೂ ನೀವು ಜನ ನಾವೇ ಕೆಲವರು ಒಂದ್ಸಲ ಗೆದ್ದಾಗ 2 ಸಾರಿ ಗೆದ್ದಾಗ ಎಲ್ಲ ನಮ್ದೇ ಅನ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಒಂದು ಸಾರಿ ಸೋತಿ ಮತ್ತೆ ಅವಕಾಶ ಸ್ವಲ್ಪದ್ರಲ್ಲಿ ಕೊಟ್ಟಾಗಾರು ದರ್ಪ, ದೌರ್ಜನ್ಯ, ದಬ್ಬಾಳಿಕೆ, ಹಾವಳಿ, ಅಬ್ಬರ ಎಲ್ಲವನ್ನೂ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಸಲ್ವಾ ಅಂತ ಕೆಲವ್ರಿಗೆ. ನೀವ್ ಹೇಳ್ತಿದಿರಲ್ಲ ಅವೆಲ್ಲ ಕೊನೆಗಾಣಿಸ್ಬೇಕು ಅಂತ ನನ್ನ ಗೆಲ್ಸಿದ್ರು ಜನ. ಈಗ ಮತ್ತೆ ಕೆಲವೊಂದು ಆ ರೀತಿಯ ಶೈಲಿ ನಡೀತಾ ಇದೆ. ಇವಕ್ಕೆಲ್ಲ ಕೊನೆ ಹಾಕ್ಬೇಕು ಅಂತ ನೀವು ಹೊರಟಿದಿರಿ, ಈಗ ಕೊನೆ ಆಡ್ತೀವಿ ಮತ್ತೆ ಅಂತ ಹೊರಟಿದಿರಿ. ಮಾಡ್ತೀರಿ, ಬಿಡೋದಿಲ್ಲ ನಾನು. ಮಾಡ್ತೀರಿ, ಬಿಡೋದಿಲ್ಲ ನಾನು. ನೋಡಿ, ನಾವು ಇರೋದು ನಾವು ಕನ್ನಡಿ ಇದ್ದಂಗೆ. ಯಾವುದೇ ಒಂದು ಸಣ್ಣ ಇದು ನಾನು ತಾಣಕ್ಕೆ ಹೋಗೋದಿಲ್ಲ. ನನಗೆ ಯಾವುದೇ ಕರಪ್ಷನ್ ಆಗಲಿ ಇಲ್ಲ ಇನ್ಯಾವುದೋ ನಾವು ಎಲ್ಲೋ ಇದು ಸೇರ್ಕೊಳ್ಳೋದಲ್ಲಿ ನನ್ನ ಜೀವಮಾನದಲ್ಲಿ ನಾನು ಮಾಡೋದಿಲ್ಲ. ಯಾವುದೇ ಇವತ್ತು ಇಡೀ ಕ್ಷೇತ್ರದಲ್ಲಿ ಯಾರಾದರೂ ಒಂದು ಹಿಂಗೆ ಮಾಡೇವಿ ಅಂತ ಹೇಳ್ಬಿಡ್ಲಿ ನನಗೆ, ನಾನು ಒಂದೇ ಒಂದು ಸಣ್ಣ ಬ್ಲಾಕ್ ಮಾರ್ಕ್ ತಾಣೋದಿಲ್ಲ ನಾನು. ಎದೆ ತಟ್ಟಿ ಜೋರಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಜನರ ಪರವಾಗಿದ್ದೇನೆ, ಜನರಿಗೆ ತೊಂದರೆ ಕೊಟ್ಟಿಲ್ಲ, ಜನರ ಪರವಾಗಿ ನಾನು ಇರ್ತೀನಿ. ಈಗ ನಡೀತಾ ಇರೋ ಅಧಿಕಾರಿಗಳ ಕೆಲವರ ದಬ್ಬಾಳಿಕೆಯನ್ನ ಮಟ್ಟ ಹಾಕ್ತೀನಿ ಅಂತ ಹೇಳ್ತಿದ್ದೀರಿ. ಅಧಿಕಾರಿಗಳು ಅವರು ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಸೂಕ್ಷ್ಮವಾಗಿ ಹೇಳ್ತಾ ಇರ್ತೀನಿ, ನೀವೇನದು ಸಾರ್ವಜನಿಕ ಮತದಾರ ಬಂಧುಗಳಿಗೆ ತೊಂದರೆ ಕೊಡಬೇಡಿ, ನೀವು ಯಾವನೋ ಹೇಳ್ತಾರೆ ಅಂತ ಹೆಚ್ಚು ಕಮ್ಮಿ ಆದ್ರೆ ನೀವು ಹೋಗೋದು ಜೈಲಿಗೆ. ಹಿಂದೆ ಹೋಗಿದಾರ ಅಲ್ಲೇ ಜೈಲಿಗೆ, ಹಿಂಗೆ ಕೇಳ್ಕೊಂಡು ರೆವಿನ್ಯೂ ಇನ್ಸ್ಪೆಕ್ಟ್ರು ವಿಲೇಜ್ ಅಕೌಂಟ್ ಜೈಲ್ಗೆ ಹೋದ್ರು 6 ತಿಂಗಳು ಹಿಂಗೆ ಮಾಡ್ಕೊಂಡು. ಇದಕ್ಕೂ ಹಿಂಗೆ ಮಾಡ್ಕೊಂಡ್ರೆ ಇದು ಏನು ದೂರ ಇಲ್ಲ. ಏನು ಮಾಡ್ಬೇಕು ನಾನು ಭಾಳ ಯೋಚನೆ ಮಾಡ್ತಾ ಇದ್ದೀನಿ. ಅಧಿಕಾರಿಗಳಿಗೆ ಇದು ತೊಂದರೆ ಕೊಡಬಾರ್ದಲ್ಲ ಅಂದ್ಬಿಟ್ಟು ಭಾಳ ಇದು ಮಾಡ್ತಾ ಇದ್ದೀನಿ. ಇವ್ರು ಅರ್ಥಕೊಂಡಿಲ್ಲ ಅಂದ್ರೆ ಮುಂದೆ ಇನ್ನೆಲ್ಲೇ ಏನು ಮಾಡ್ಬೇಕೋ ಮಾಡ್ತೀನಿ ನಾನು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ನನ್ನ ಶೈಲಿ ಉತ್ತರವನ್ನು ಕೊಡೋಕೆ ಮುಂದಾಗ್ತೀನಿ, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿಗೆ ನಿಲ್ಸ್ಬಿಡಿ, ಈ ಭ್ರಷ್ಟಾಚಾರ ಇಲ್ಲಿಗೆ ನಿಲ್ಸಿ, ಹೌದು, ಜನರಿಗೆ ತೊಂದರೆ ಕೊಡೋದು ಇಲ್ಲಿಗೆ ನಿಲ್ಸಿ, ವಸೂಲಿ ಮಾಡೋದು ನಿಲ್ಸಿ, ನಿಮ್ ದರ್ಪದವ್ರ ನಿಲ್ಸಿ, ಇಲ್ಲ ನಾನು ಸುಮ್ಮನಿರಲ್ಲ ಅಂತ ಹೇಳ್ತೀನಿ. ಏನು ಹೌದು. ಈಗ ಮಂಜುನಾಥ್ ಅವರು, ನಾನಾಗ್ಲೇ ಹೇಳಿದೆ, ದಾಸರಳ್ಳಿಗೆ ಮಂಜುನಾಥ್ ಅವ್ರು ಮನೆ ಗೊತ್ತು. ನಿಮ್ದೇ ಆದಂಥ ಶೈಲಿ ರಾಜಕಾರಣ ನೀವು ಮಾಡಿದ್ದೀರಿ. ಮುಂದಿನ ಚುನಾವಣೆಗಳು ಬರ್ತವೆ, BBMP ಚುನಾವಣೆ, ಹಾಗೆ ಹೀಗೆ ಎಲ್ಲ ಇಲ್ಲೆಲ್ಲ ಉತ್ತರ ಕೊಡ್ತಾರೆ ಜನ ಅಂತೀರಿ. ಹೌದು, ನೆಕ್ಸ್ಟ್ ಈಗ ಜನಗಳು ಈಗ ಅಲೆ ರೋಷ ಹೋಗ್ಬಿಟ್ಟವ್ರೆ. ಈಗ ಜನಗಳು ಇವಾಗ ಏನು ಬೆಳಿಗ್ಗೆ ಎದ್ರೆ ಈಗ ಎಷ್ಟು ಜನಕ್ಕೆ ಎಷ್ಟು ದಿವಸ ಒಂದು 20-25 ಫೋನು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ನನಗೆ. ನಮ್ಗೆ ಈ ಥರ ಇಂಜಿನಿಯರ್ ನೋಟಿಸ್ ಕೊಟ್ಟವ್ರೆ, ಇಂಜಿನಿಯರು ನಮ್ಗೆ ರೆಸ್ಪಾಂಡ್ ಮಾಡೋದಿಲ್ಲ, ತೊಂದರೆ ಕೊಡ್ತಾವನೆ. ಯಾವ್ದಾನ ಒಂದು BWSSPದು, ಎಲೆಕ್ಟ್ರಿಕ್ದು, ಇಲ್ಲ ಪೊಲೀಸ್ ಸ್ಟೇಷನ್ ಏನೋ ಒಂದು ತೊಂದರೆ ಕೊಡೋಕೆ ಹೋಗ್ತಾರೆ. ಬಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟದಲ್ಲಿ ಅದು ಆಫೀಸರ್ಸ್ಗಳಿಗೆ. ಈಗೆಲ್ಲ ಇಡೀ ಸ್ಟೇಷನ್ ಇರ್ಬೋದು, ಬೆಸ್ಕಾಮ್ಗಳಿಗಿರ್ಬೋದು, BWSSB ಇರ್ಬೋದು, ಇವ್ರು ಎಲ್ಲರಿಗೂ ಗೊತ್ತಾಗ್ಬಿಟ್ಟದೆ. ನನಗೊಂದು ಸಿಂಪಲ್ ಕ್ವಶನ್, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ ಬಾರಿ MLA ಆಗಿದಂತ ಮಂಜುನಾಥ್ ಅವ್ರು ತಂದಂತ ಒಟ್ಟು ಅನುದಾನ ಎಷ್ಟು? ಇವಾಗ ಹಾಲಿ MLA ಇವ್ರ ಅವಧಿಲಿ ತಂದಿರೋ ಅನುದಾನ ಎಷ್ಟು? ಈಗ ನಾವು ಅದೇ ಆವಾಗಲೇ ಹೇಳಿದ್ನಲ್ಲ, 600 ಕೋಟಿ ಚಿಲ್ಲರೆ ತಂದಿದ್ದು, ಅದನ್ನ ಎಲ್ಲ ವಿತ್ಡ್ರಾ ಮಾಡಿದ್ರು BJP ಅವರೇ. ಎಲ್ಲ ವಿತ್ಡ್ರಾ ಮಾಡ್ಕೊಂಡ್ರು. ಹಿಂದೆ ಇವ್ರಿಗೆ ಕೊಯ್ಲೇಷನ್ ಕೊಟ್ಟಿತ್ತಲ್ಲ, ಎಲ್ಲ ವಿತ್ಡ್ರಾ ಮಾಡ್ಕೊಂಡ್ರು ಅವಾಗ. ಇವಾಗ ಇವರು ಏನು ಅನುದಾನನೇ ಕೊಡೋದಿಲ್ವಂತೆ. ಇದ್ಯಾವ್ದು ಇದು 300 ಕೋಟಿ ಚಿಲ್ಲರೆ ನಡೀತಾ ಇರೋದು ಯಾವ್ದು? ಈಗ ಸಿಂಪಲ್ ಆಗಿ ಹೇಳ್ತಿದ್ರಿ, ನಾನ್ MLA ಆದಾಗ ಕೋರ್ಟ್ ಮೂಲಕ ತಂದಂತ ಅನುದಾನ ಮತ್ತೆ DK ಶಿವಕುಮಾರ್ ಅವ್ರು ಕೊಟ್ಟಂತ ಅನುದಾನ ಎರಡೂ ಸೇರಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಆಗ್ತಿರೋದು ಮಂಜುನಾಥ್ ಪ್ಲಸ್ ಕಾಂಗ್ರೆಸ್ ಸರ್ಕಾರದ 343 ಕೋಟಿ ಅನುದಾನ ಅಂತ. ಅಲ್ಲ, ವಿತ್ ಡಾಕ್ಯುಮೆಂಟ್ ಇದೆಯಲ್ಲ, ನೋಡಿದೆ ಡಾಕ್ಯುಮೆಂಟ್ ಇದೆಯಲ್ಲ, ನಾವೇನ್ ಸುಮ್ನೆ ಹೇಳಕ್ ಹೋಗಲ್ಲ. ಮಂಜುನಾಥ್ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರದಿಂದ 343 ಕೋಟಿ ನಡೀತಾ ಇದೆ. ಇಡೀ ದಾಸರಳ್ಳಿ MLA ಅವ್ರು ಎಷ್ಟು ತಂದವ್ರೆ ಅಂತ ಕೇಳಿ, ಯಾವ ತಂದಿರೋದು ಯಾವ್ದು? ಇವಾಗನೆಲ್ಲ ನಾವು ಮೊನ್ನೆ DK ಅವರು 20 ಕೋಟಿ ಕೊಡುವಾಗ ನಾನು ಕುಡಿ ಹಿಂದೆ, ನಾನು ಆ ಕೆಲಸ ಮಾಡಲ್ಲ. ಕೊಡಿ ಜನಗಳಿಗೆ, ಕೆಲಸ ಆಗ್ಲಿ. ನನ್ ಜನ ಜನಗಳಿಗೆ ಗೊತ್ತಿದೆ ಮಂಜಣ್ಣ ಏನು ಅಂತ ಗೊತ್ತಿದೆ.
ಇಲ್ಲಿ ಲೂಟಿ ಯಾವ್ದು ಈಗ ಗೊತ್ತಾಗಿದೆ. ಸಾವಿರ ಮಾತಾಡ್ಲಿ, ತುಂಬಾ ಟಮಟೆ ಬಾರ್ಸ್ಕೊಂಡ್ ಮಾತಾಡ್ಲಿ, ಹಾ, ಬಟ್ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಜನಕ್ಕೆ ಗೊತ್ತಿದೆ ಮಂಜಣ್ಣ ಕೆಲಸ ಮಾಡೋರೆ, ಮಂಜಣ್ಣ ಕೆಲಸ ಮಾಡಿಸ್ತವ್ರೆ ಅಂತ. ಹೌದು. ಇಷ್ಟೇ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಎಷ್ಟು ರಾಜಗಾಲುವೆ ಅದಲ್ಲ, ಅಷ್ಟು ರಾಜಗಾಲುವೆನೂ ಇವತ್ತು ಫಿನಿಶ್ ಮಾಡಿಸ್ಕೊಡ್ತೀನಿ. ಕೆಲಸ ಮಾಡ್ತೀರಿ. ಇವಾಗ ಅವ್ರು ಪಟಾಕಿ ಹೊಡ್ಸ್ಕೊಳೋದು ಇವು ಮಾಡಿಸ್ಕೊಳೋದು ಅದು ಮಾಮೂಲಿ ಹೊಡ್ಸ್ಕೊಳ್ಳಿ. ನನ್ನ ಕ್ಷೇತ್ರದ ಜನಕ್ಕೆ ನಾನು ನೋಡ್ತಾ ಇರ್ತೀನಿ ಕೆಲಸ ನಡೀತಾ ಇರೋ ಭಗವಂತ ಒಬ್ಬ ನೋಡ್ತಾನೆ. ಜನ ನೋಡ್ತಾವ್ರೆ. ಹೌದು, ನನ್ನ ಕ್ಷೇತ್ರದ ಜನಕ್ಕೆ ಇಡೀ ಕ್ಷೇತ್ರದಲ್ಲಿ ಎಷ್ಟು ರಾಜಗಾಲುವೆ, ನಾನು ಶಾಸಕನಾಗಿದ್ದಾಗ ಪ್ರತಿಯೊಂದು ರಾಜಗಾಲುವೆ ಎಲ್ಲೆಲ್ಲಿ ನೀರು ಹೊಳಿತದೋ ಎಲ್ಲಾ ಕಡೆ ನೋಡಿ ಸರ್ವೆ ಮಾಡಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೆ. ಇವತ್ತು ಪುಣ್ಯಾತ್ಮ ಇವತ್ತು ನಮ್ಗೆ ಇದು ಮಾಡಿಸ್ಕೊಟ್ಟಿದ್ದಾರೆ. ಒಂದು 200 ನನಗಂತದೆ ಒಂದು 100 ಕೋಟಿ 150 ಕೋಟಿ ತನಕ ಬರ್ತದೆ ನಮಗೆ. ಇನ್ನು 100-150 ಕೋಟಿ ತರ್ತೀವಿ. ಡಿ ಕೆ ಶಿವಕುಮಾರ್ ಬಗ್ಗೆ ವಿಶ್ವಾಸ ಇದೆ. ಅಲ್ಲ, ಹೌದು, ನಾನು ಅವರು ನನ್ ಕೇಳಿರು, ನೀನೇ ಮಾಡ್ಕೊಟ್ಟಿದ್ಯಲ್ಲಪ್ಪ ಹಿಂಗ ಹಿಂಗೆ ಅಂತ ಹೇಳಿರು. ಇಲ್ಲ ಕೊಡಿ, ಬರ್ಲಿ ಆಗ್ಲಿ ಕೆಲಸ. ಎಸ್, ಸಹಜವಾಗಿ ಅನ್ಸುತ್ತೆ. ಕಳೆದ ಬಾರಿ ಮಂಜುನಾಥ್ ಅವರು MLA ಆಗಿದ್ರು, ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಅಲ್ಲಿ ಇದೀರಿ. ನಿಮ್ಮ MLA ಅವಧಿಯ ಲೆಕ್ಕಾಚಾರ ಮತ್ತೆ ಈಗಿನ ಕಾಂಗ್ರೆಸ್ ಸರ್ಕಾರ, ನಿಮ್ ಸರ್ಕಾರದ ಲೆಕ್ಕಾಚಾರ, ಹಾಗಾಗಿ ಈ ಟರ್ಮ್ ಕೆಲಸ ಮಾಡೇ ತೀರ್ತೀನಿ. ಇವಾಗ ನನಗೆ ಹಿಂದೆ ನಾನು JDS ಇದರಲ್ಲಿ ಇದ್ದೆ ಶಾಸಕರಾಗಿ. ನನಗೇನು ಅಲ್ಲೇನು ಬಹಳ 100ಕ್ಕೆ 100 ಚೆನ್ನಾಗಿ, ಯಾವುದೇ ಅಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗ್ಲಿ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರಾಗ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅದಾಗೇನು ಎರಡು ಮಾತಿಲ್ಲ. ಇವತ್ತು ಇಲ್ಲಿ ನಾನು ಏನಾದ್ರೂ ಅಲ್ಲೇ ಇದ್ದಿದ್ರೆ ಇವತ್ತು ಕ್ಷೇತ್ರದ ಜನಗಳಿಗೆ ಇವತ್ತು ಇಡೀ ಕ್ಷೇತ್ರದ ಜನಕ್ಕೆ ಬಹಳ ತೊಂದರೆ ಆಗಿರೋದು. ಹಾಗಾದ್ರೆ ನೀವಿವತ್ತು ನಿಮ್ಮ ಈ ನಿರ್ಧಾರ ತೆಗೆದುಕೊಂಡಿರೋದು JDS ತೊರೆದು ಕಾಂಗ್ರೆಸ್ ಸೇರಿರ್ತಕ್ಕಂಥದ್ದು ಜನಕ್ಕಾಗಿ, ಜನಗಳಿಗೆ, ಕ್ಷೇತ್ರ ಜನಕ್ಕಾಗಿ. ಹೌದು. ಇವತ್ತೇನಾದ್ರೂ ಇಲ್ಲ ಅಂದಿದ್ರೆ ಈ ದರ್ಪ ದೌರ್ಜನ್ಯ ದಬ್ಬಾಳಿಕೆಗಳು ಬೇಕಾದಷ್ಟು ಶುರುವಾಗವು. FIRಗಳು, ರೌಡಿ ಶೀಟ್ಗಳು ಎಷ್ಟು ಆಗವು ಗೊತ್ತಾ? ಯಾರು ನೆಮ್ಮದಿಯಾಗಿ ಅಲ್ಲಿ ಕ್ಷೇತ್ರದಲ್ಲಿ ಮುಗ್ದೋಗಿತ್ತು. ಸಹಜವಾಗಿ ಹೇಳ್ಬೋದು. ಯಾಕೆ ಅಂತಂದ್ರೆ ಗೆದ್ದಿರೋದು ಅಲ್ಪ ಮತಗಳಲ್ಲಿ. ಆಮೇಲೆ ಸಹಜವಾಗಿ ಒಂದ್ ಮಾತು, ನಿಮ್ಗೊಂದು ವಿಶ್ವಾಸ, ಜನ ನನ್ನನ್ನು ಮತ್ತೆ ಕೈ ಹಿಡಿತಾರೆ, ಜನ ಮತ್ತೆ ಆ ಮ್ಯಾಂಡೇಟ್ ಕೊಡ್ತಾರೆ, ಮಂಜುನಾಥ್ ಅವ್ರು ಮತ್ತೆ ದಾಸರಳ್ಳಿ MLA ಆಗ್ತಾರೆ ಅನ್ನೋ ವಿಶ್ವಾಸ ನಿಮ್ಗಿದೆ, ಜನಕ್ಕಿದೆ. ಹಾಗಾರೆ ಅಲ್ಲ, ಈಗ ನಾವು ಹೇಳೋದಕ್ಕಿಂತ ತಮ್ಮಂತವ್ರು ತಾವು ತಿಳ್ಕೊಂಡ್ರೆ ಗೊತ್ತಾಗ್ತದೆ. ನಾವು ಹೇಳೋದಕ್ಕಿಂತ ಕ್ಷೇತ್ರದಲ್ಲಿ ಇವತ್ತು ಬೆಳಿಗ್ಗೆ ರಾತ್ರಿವರೆಗೂ ಎಲ್ಲೇ ಫಂಕ್ಷನ್ಗಳಿಗೆ ಹೋಗ್ಲಿ, ಎಲ್ಲೇ ಮನೆ ತಕ್ಕ ಹೋಗ್ಲಿ, ಎಲ್ಲೇ ನನ್ನ ಕಚೇರಿಗಿರಲಿ, ಜನ ಎಷ್ಟು ಜನ ಬಂದು ಮಾತಾಡ್ತಾರೆ ಅಂತ. ಈಗ ನಮ್ದು ನಾವು ಬೆಂತಕೊಂಡು ಸರಿ ಇಲ್ಲ, ತಾವುಗಳು ನೀವುಗಳು ಬಂದು. ಯಾಕೆಂದ್ರೆ ನೀವು ಕಾಂಗ್ರೆಸ್ ರೆಪ್ರೆಸೆಂಟ್ ಮಾಡ್ತಿದ್ದೀರಿ, ನಿಮ್ಮ ಬೆಂಬಲಿಗ ಪಡೆ ಇದ್ದು, ನೀವು MLA ಆಗಿದ್ದು ದಳದಿಂದ, ಎಲ್ಲರೂ ಕೂಡ ನಿಮ್ ಜೊತೆ. ನಾನು ಪಕ್ಷನೇ ನೋಡೋದಿಲ್ಲ. ನಾನು ಯಾವತ್ತೂ ನಾನು ಕ್ಷೇತ್ರದಲ್ಲಿ ಪಕ್ಷ ಅಂತ ನಾನು ನೋಡೋದೇ ಅಲ್ಲ. ಯಾವ್ದೋ ಕಂಟೆಸ್ಟ್ ಮಾಡೋ ಯಾವ್ದೋ ಒಂದು ಪಕ್ಷದಲ್ಲಿ ಕಂಟೆಸ್ಟ್ ಮಾಡ್ತೀನಿ. ಇಡೀ ಕ್ಷೇತ್ರದ ಜನ ಯಾರೇ ಬರ್ಲಿ ಎಲ್ಲ ಒಂದೇ. ನಾನು ಪಕ್ಷ ಇವತ್ತು BJP ಅವರು ಅಷ್ಟೇನೆ. ನಾನು BJP ಪಕ್ಷ ನಮ್ಗೆ ಪಾರ್ಟಿ ನಮ್ಗೇನ್ ಮಾಡಿದೆ? ನಮ್ಗೆ ಯಾವ ವ್ಯಕ್ತಿ ಇಲ್ಲಿ ಸ್ಥಳೀಯವಾಗಿ ಆ ಒಬ್ಬ ವ್ಯಕ್ತಿ ಬಿಟ್ರೆ ಇಡೀ BJP ಕಾರ್ಯಕರ್ತರಿರ್ಲಿ, BJP ಲೀಡರ್ಗಳು ಇರ್ಲಿ, ನಮ್ಗೇನಿಲ್ಲ, ಎಲ್ಲ ಫ್ರೆಂಡ್ಸೇ ಇದಾರೆ, ಚೆನ್ನಾಗೇ ಇದಾರೆ. ಮಂಜಣ್ಣ ಗೆಲ್ಬೇಕಾಯ್ತು ಅಂತಾರೆ ಹೊರತು ಯಾರು ಮಂಜಣ್ಣ ಸರಿ ಇಲ್ಲ ಅಂತ ಹೇಳೋದು. ಸರ್ವ ಪಕ್ಷಗಳ ನಾಯಕ ನೀವು ಅಲ್ಲ. ನಾವು ಹಂಗೆ ಶಾಸಕರ ಯಾವ್ದೋ ಒಂದು ಪಕ್ಷ ಗುರ್ಸ್ಕೊಂತೀವಿ. ಗುರ್ಸ್ಕೊಂಡು ಆದ್ಮೇಲೆ ಕ್ಷೇತ್ರದ ಜನ ನೀವು ಆ ಪಾರ್ಟಿ ಈ ಪಾರ್ಟಿಯಿಂದ ಕಾತದ ನಾವು. ಸಾಗರ್, ಈಗ ಪ್ರಸ್ತುತವಾಗಿ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಿಮ್ಮ ಬೆಂಬಲಿಗರಿಗೆ ತೊಂದರೆ ಕೊಡ್ತಿರೋರ್ಗೆ ತಕ್ಕ ಪಾಠ ಕಲಿಸ್ತಿರಂಗ ಕಲ್ಸೋದೇನು. ಇವತ್ತು ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿ ಅವ್ರಿಗೆ. ಅವರು ಹೇಳಿರು, ಅಲ್ಲ ಸ್ಪಾಟ್ ಅಲ್ಲೇ ಫೋನ್ ಮಾಡಿ ಕೆಲವ್ರಿಗೆ ಹೇಳಿರು. ಅದು ಸಾಲದು, ಇನ್ನ ನಾನು ಹೋಗಿ ಅವರು ಫ್ರೀ ಇಲ್ಲ, ಅವರು ಹೋಗಿ ಕೂತ್ಕೊಂಡು ಅದನ್ನ ಈ ಕ್ಷೇತ್ರದ ಜನಗಳಿಗೆ ಸುಲಭ ಕೆಲಸ ಆಗ್ಬೇಕು, ಯಾವ್ದು ತೊಂದರೆ ಆಗ್ಬಾರ್ದು. ಯಾವುದೇ ನಾನು ಇದ್ದಾಗ್ಲೇ ಎಲ್ಲ ಸಾಕಷ್ಟು. ನನ್ಗೆ ಬಹಳ ಖುಷಿ ಅನ್ಸೋದೇನ್ ಗೊತ್ತಾ, ನಾನೀಗ ಇಲ್ಲಪ್ಪ, ಜನ ನನ್ಗೆ ಸ್ವಲ್ಪ ಹೋಟೆಲ್ ಸೋಲ್ಸ್ಬಿಟ್ಟವ್ರೆ, ಬೇರೆಯವ್ರು ಯಾರೋ MLA ಆಗವ್ರೆ, ಈ ಕೆಲಸ ಮಾಡೋ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಎಷ್ಟೋ ಜನ ಕೆಲಸ ನಿಲ್ಸೋದ್ ನೋಡಿದೀನಿ. ನಿಮ್ ಕ್ಷೇತ್ರದಲ್ಲಿ ಹಿಂದೆ ಮಾಡಿದ ಕೆಲಸ ಅದೇ ತಾನೇ. ಅವಾಗಂತೂ ಅಲ್ಲ, ನೀವು ಪುಣ್ಯಾತ್ಮ ತಾಳಪ್ಪ, ಕೆಲಸ ಆಗ್ಲಿ ನಮ್ ಜನದ್ದು ಅಂತ ಹೊರಟಿದ್ದೀರಿ, ಕೆಲಸ ಮಾಡಿಸ್ತಿದ್ದೀರಿ, ಕೆಲಸ ಮಾಡಕ್ ಅನುದಾನವನ್ನು ತರ್ತಾ ಇದ್ದೀರಿ. DK ಶಿವಕುಮಾರ್ ಹಿಂದೆ ಬಿದ್ದು ಆ ಕೆಲಸ ಆಗ್ಬೇಕು, ಈ ಕೆಲಸ ಆಗ್ಬೇಕು ಅಂತ ತರ್ತಾ ಇದ್ದೀರಿ. ಎಸ್, ನಿಮ್ಗೆ ಜನಗಳ ಬಗ್ಗೆ ವಿಶ್ವಾಸ ಇದೆ. ಹಾಗಾದ್ರೆ ಅಲ್ಲ, ಈ ಕ್ಷೇತ್ರದ ಜನ ಇವತ್ತು ಎಲ್ಲ ನಾನು, ಯಾಕೆಂದ್ರೆ ನಾನು ಇಡೀ ಕ್ಷೇತ್ರದಲ್ಲಿ ನಾವು ಅಡ್ಡಾಡ್ಕೊಂಡು 5 ವರ್ಷ ನಾನು ಮನೆ ಹತ್ರ ನಾವು ಹೋಗಿ ಕೆಲಸ ಮಾಡ್ತಿದ್ನಲ್ಲ, ನೋಡಿದ್ನಲ್ಲ, ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಜನ. ಏನೋ ಮಂಜಣ್ಣ ಪಾಪ ಎಲ್ಲ ಒಳ್ಳೆ ಇದು ಸಿಗ್ತಾರೆ, ಮಾಡ್ತಾರೆ, ಕೆಲಸ ಮಾಡ್ಕೊಡ್ತಾರೆ, ಕಷ್ಟ ಬೀಳ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಇಷ್ಟೊಂದು ಇವತ್ತೆಲ್ಲ ಹೊಡೆದಾಡ್ತಾ ಇರೋದು ಇವತ್ತು ಆ ಕ್ಷೇತ್ರದಲ್ಲಿ. ಏನು ಬಟ್ ಒಂದು ಸಿಂಪಲ್, ನಾನು ನಿಮ್ಗೆ ಕೇಳ್ಬೋದು, ನಿಮ್ಗೆ ಆ ಕೆಪಾಸಿಟಿ ಇದೆ, ಆಗ ಕೇಳ್ತಾ ಇದ್ದೀನಿ. ಇನ್ನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಪೆಂಡಿಂಗ್ ಇರೋ ಕೆಲಸಗಳನ್ನ
ನಿಮ್ಮ ಸರ್ಕಾರದ ಮೂಲಕ ಮಾಡಿಸಿ ನೀವು ಮುಗಿಸ್ತೀರಿ. ಹೌದು. ಈ ಕ್ಷೇತ್ರ ಭರವಸೆ ಕೊಡ್ತೀರಿ 100%. ಈ ಕ್ಷೇತ್ರದಲ್ಲಿ ಏನೇನ್ ಇನ್ನ ಪೆಂಡಿಂಗ್ ಅವಾಗಲೇ ನಾನು ಮಾಡಿ ಮುಗಿಸ್ಬೇಕು ಅಂತ ಮಾಡ್ದೋ ಪಾಪಿಗಳು. ಅದೇನಂತ ಇವ್ರಿಗೆ ಈಗ ಅಷ್ಟು ದುಡ್ಡು ಕಿತ್ತಾಕಿ ಏನು ವಿಧಾನಸೌಧ ಬಾಗ್ಲು ಕಾಯ್ತಿದ್ರು, ಎಲ್ಲಿ ಇದ್ದು ದುಡ್ಡು ತಂದ್ಬಿಡ್ತೀನಿ ಅಂತ. ಅವಾಗ ಸರ್ಕಾರ ಇತ್ತಲ್ಲ, ಬಿಜೆಪಿ ಸರ್ಕಾರ. ಅವಾಗ ಏನು ಒಂದೊಂದು ಇದ್ ಮಾಡಿರ ಕ್ಷೇತ್ರ ಅದ್ ಏನಂತ ಅವ್ರು ಅದೇ ಹೇಳ್ತಾರಪ್ಪ ಜನಗಳ ಮುಂದೆ ಬಂದ್ಬಿಟ್ಟು ಕಷ್ಟಕ್ಕಾದ್ರು. ನಾನು ಎಲ್ಲಿ ಏನ್ ತರ್ಬೇಕು ಏನ್ ಮಾಡ್ಬೇಕು ನಾನು ಅವೆಲ್ಲ ನಾನು ಅದನ್ನ ಗಂಟಾ ಘೋಷವಾಗಿ ಹೇಳ್ತೀನಿ ಇಲ್ಲಿ ಕುತ್ಕೊಂಡು. ಕ್ಯಾಮ್ರಾ ಆನ್ ಆಗಿದೆ, ನಿಮ್ ಮುಂದೆ ಮಾತನಾಡ್ತೀನಿ. ಬಹಳಷ್ಟು ಬಾರಿ ನಿಮ್ ಬಗ್ಗೆ ಮಾತನಾಡಿದಾಗ ಹೇಳಿದೀನಿ. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ವಿಪಕ್ಷದಲ್ಲಿ ಕೂತಿದ್ರು ಸಹ ತನ್ನ ಕ್ಷೇತ್ರಕ್ಕೆ ಹೈಕೋರ್ಟ್ ಮೂಲಕ ಅನುದಾನವನ್ನ ತಂದಂತ ಏಕೈಕ ಶಾಸಕರು, ಒಂದಿನ ಶಾಸಕರು ಮಂಜುನಾಥ್ ಅಂತ ಘಂಟಾ ಘೋಷವಾಗಿ ನಾನು ಹೇಳ್ತೀನಿ. ನನ್ಗೆ ಯಾವುದೇ ಇದಿಲ್ಲ, ಯಾಕಂದ್ರೆ ಒಳ್ಳೇದು ಅನ್ಬೇಕು, ಕೆಟ್ಟದ್ದು ನಾನು ಆ ವಿಷಯದಲ್ಲಿ ಇರ್ತೀನಿ. ಬಟ್ ಈಗ ನೀವಾಗ್ಲೇ ಒಂದ್ ಸ್ಪಷ್ಟವಾಗಿ ಹೇಳಿದ್ರಿ, ಅನುದಾನ ಬರ್ತಾ ಐತೆ, 343 ಕೋಟಿ ಕೆಲಸ ನಡೀತಾ ಇದೆ. ಅದಕ್ಕೆ ಕಾರಣ ಮಂಜುನಾಥ್ ಪ್ಲಸ್ ಕಾಂಗ್ರೆಸ್ ಗವರ್ನಮೆಂಟ್. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರಿ, ಮನೆ ಕಟ್ಟರ ತೊಂದರೆ ಆಗ್ತಿದೆ, ನೀರಿಗೆ ತೊಂದರೆ ಆಗ್ತಿದೆ, ಬೆಸ್ಕಾಂ ಅವ್ರಿಗೆ ತೊಂದರೆ ಮಾಡ್ತಾರೆ, ಇವೆಲ್ಲ ತೊಂದರೆ ಮಾಡ್ತಾವ್ರೆ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀರಿ, ಯಾರ್ದೋ ಮಾತನ್ನ ಕೇಳ್ಕೊಂಡಿ ಚೇಲ ಬಾಲ ತರ ಆಡೋದ್ ನಿಲ್ಸಿ, ಜನ ತೊಂದರೆ ಕೊಡ್ಬೇಡಿ, ಕೊಟ್ರೆ ನಾನು ಸುಮ್ನಿರಲ್ಲ ಅಂತ ಹೇಳ್ತಿದ್ರಿ. 2 ವಿಷಯ. ಇನ್ನೇನು ವಿಷಯ ಹೇಳ್ಬೇಕು ನೀವೀಗ ಜನಕ್ಕೆ? ಈಗ ಈ ಕ್ಷೇತ್ರದಲ್ಲಿ ಎಲ್ಲಾನ ಇವತ್ತು MRP ಶಾಪ್ಗಳು ಈಗಾಗಲೇ ಸುಮಾರು ರೆಸಿಡೆನ್ಷಿಯಲ್ ಇರೋದು ಎಲ್ಲಾನ ಹೈವೇ ಒಳಗೆ ಮಾಡ್ಕೊಂಡು ಹೋಗ್ಲಿ, ನಾವು ಅದನ್ನ ಬೇಡ ಅಂತ ಹೇಳಕ್ ಆಗಲ್ಲ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎಲ್ಲೆಲ್ಲಿ ಬಿಲ್ಡಿಂಗ್ಗಳು ಕಟ್ತಾರೋ ಅಲ್ಲಲ್ಲಿ ಇವತ್ತು MRP ಶಾಪ್ಗಳು, ವೈನ್ ಸ್ಟೋರ್ಗಳು ಈ ಕ್ಷೇತ್ರದಲ್ಲಿ ಆಗಲೇ 1-1.5 ವರ್ಷದಿಂದ ಈಚೆಗೆ ಒಂದು 7-8 ಆಗ್ಯಾವೆ ಈ ಕ್ಷೇತ್ರದಲ್ಲಿ. ಇನ್ನೂ ಆತಾವೆ, ಇನ್ನೂ ಆತನೇವೆ. ಏನು ಒಂದೊಂದು ಇದಕ್ಕೆ ಅಲ್ಲಿ ಒಂದೊಂದು ವೈನ್ ಸ್ಟೋರ್ ಮಾಡ್ಸಕ್ಕೆ ಎಷ್ಟೆಷ್ಟು ಇವತ್ತು ಲಕ್ಷಗಳು ಇವತ್ತು ನಡೀತಾ ಇದಾವೆ ಗೊತ್ತಾ? ಇವತ್ತು ನಾವು ಇದ್ದಾಗ ಎಲ್ಲೇ ನಾವು ಇದು ಮಾಡಕ್ಕೆ ನಾವು ಹೈವೇನಲ್ಲಿ ಮಾಡ್ಕೊಂಡು ಹೋಗ್ಲಿ, ಜನನಿಬಿಡ ಪ್ರದೇಶದಲ್ಲಿ, ಜನವಸತಿ ಪ್ರದೇಶದಲ್ಲಿ ಮಾಡಬಾರ್ದು, ಬೇಡ ಅಂತ. ಪಾಪ ಅಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಅವರು ಇರೋದು. ದಾಸರಳ್ಳಿನೇ ಅಲ್ಲೆಲ್ಲ ಹೊರಗಡೆಯಿಂದ ಎಲ್ಲ ಮೈಗ್ರೆಂಟ್ಸ್ ಜನ ಬಂದು ಸಣ್ಣ ಪುಟ್ಟ ಇಲ್ಲೆಲ್ಲ ಪೀಣ್ಯ ಇಂಡಸ್ಟ್ರಿಯಲ್ಲು ಗಾರ್ಮೆಂಟ್ಸು ಮಾಡ್ಕೊಂಡು ಸಣ್ಣ ಪುಟ್ಟ ಇದರಲ್ಲಿ ಇರೋರು. ಅಂಥದ್ದು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಹೋಗಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಹೋಗ್ಬಿಟ್ಟು ನೀವು MRP ಶಾಪ್ಗಳು ಮಾಡಿಕೊಟ್ಬಿಟ್ರೆ ಜನ ಏನಲ್ಲ ಹೆಣ್ಮಕ್ಳು ಹೆಂಗೆ ಅಲ್ಲ ಬಾಳ್ಬೇಕಲ್ಲಿ? ಇದು ನನ್ನ ಅವ್ರ ಮನೆಯೊಳವ್ರಿಗೆ ಹಾಕ್ಬಿಟ್ಟವ್ರೆ. ಹೌದಾ? ಈ ಹೆಸರುಘಟ್ಟ ರೋಡ್ ಬನ್ನಿ, ಅಲ್ಲಿ ಅದ್ಯಾವುದೋ ಒಂದು ಇದರಲ್ಲಿ ಪಕ್ಕದಲ್ಲೇನೆ ಹಾಕಿ ಮಾಡ್ಕೊಂಡವ್ರು ಇವ್ರೇನೆ. ಅಂದ್ರೆ ಕ್ಷೇತ್ರಕ್ಕೆ ಕಾಸು ತಗೊಬನ್ನಿ, ಕ್ಷೇತ್ರಕ್ಕೆ ಕೆಲಸ ಮಾಡಿ ಅಂದ್ರೆ ತೊಂದರೆ ಕೊಟ್ರಿ ನನ್ನ ಟೈಮಲ್ಲಿ. ಈಗ ನಾನ್ ತಂದಿರೋ ಅನುದಾನವನ್ನ ಬಂದಿಲ್ಲ ಅಂತ ಕತೆ ಹೇಳ್ತಾ ಇದ್ದೀರಿ. ಇನ್ ಬೇಕಾದ ಕೆಲಸ ಮಾಡಿ ಅಂದ್ರೆ ಬಾರ್ ಮಾಡ್ಕೊಂಡು ನಿಂತಿದ್ದೀರಿ ಅಂತ ಹೇಳ್ತಿದ್ದೀರಿ ನೀವು. ಹೌದು. ಈಗ ನೋಡಿ, ಈ ಕ್ಷೇತ್ರದಲ್ಲಿ 110 ವಿಲೇಜ್ ಅಲ್ಲಿ ನಮ್ದು 5 ಹಳ್ಳಿ ಬರ್ತವೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ನಾವು ಬಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವಾಗಲೇ UGDಗೆ ಪರ್ಮಿಷನ್, ಇದು UGDನು ವಾಟರ್ ಲೈನು ಕಂಪ್ಲೀಟ್ ನಾನು 5 ಹಳ್ಳಿದು ನಾನು ಅವಾಗಲೇ 100% ಮಾಡಿ ಮುಗಿಸ್ಬಿಟ್ಟು ವಾಟರ್ದು ಕೊಟ್ಬಿಟ್ಟೆ. ವೀಕ್ಲಿ 1 ಟೈಮ್ ವಾಟರ್ದು ಕಾವೇರಿದು ಇಡೀ ಬೆಂಗಳೂರಿಗೆ ನಮ್ದೊಂದೇ ನಾನು ಮಾಡ್ಕೊಟ್ಟಿದ್ದು. ಈಗ ಎಲ್ಲಾ ಕಡೆ ನಂದು ಅವಾಗಲೇ ಮುಗಿಸ್ಬಿಟ್ಟಿದ್ದೆ ನಾನು ವಾಟರ್ದು ಪೂರ್ತಿ. ಕೆರೆ ಇವತ್ತು ನನ್ನ ಚಿಕ್ಕಬಳ್ಳಾಪುರ ಕೆರೆ 30 ಕೋಟಿ ರೂಪಾಯಿ ತಾಂಬಂದು ಹಾಕಿದ್ದೆ. ಅದು ನೋಡು 30 ಕೋಟಿ ರೂಪಾಯಿ ಹಾಕಿದ್ದೆ. ಅದನ್ನ ಅವತ್ತು ತೆಗೆದ್ಬಿಟ್ರು. ತಿರ್ಗಾ ಈಗ ಮೊನ್ನೆ DK ಶಿವಕುಮಾರ್ 12 ಕೋಟಿ ತಂದು ಹಾಕಿ ಕೆಲಸ ನಡೆಸ್ತಾ ಇದ್ದೀನಿ. 12 ಕೋಟಿ ಇವಾಗ ಕೆಲಸ ನಡೀತಾ ಇದೆ. ಅಲ್ಲಿ ಒಂದು 3 ತಿಂಗಳಿಂದ ಈಚೆಗೆ ಚಿಕ್ಕಬಾಣಾವರ ಕೆರೆಗೆ ನೀವು ಮೊದಲು ತಂದಂತ 30 ಕೋಟಿಯನ್ನ ಬಿಜೆಪಿ ಸರ್ಕಾರದವ್ರು ನಿಲ್ಸಿದ್ರು. ಈಗ ನೀವು ಮತ್ತೆ 12 ಕೋಟಿಯನ್ನ ತಂದು DK ಶಿವಕುಮಾರ್ ಕೆಲಸ ಮಾಡ್ತಾ ಇದ್ದೀನಿ. ಹಬ್ಬಿಗೆರೆ ಕೆರೆ ಅಂತ ಐತೆ, ಅಲ್ಲಿ 10 ಕೋಟಿ ರೂಪಾಯಿ ತಂದಿದ್ದೆ ಅವಾಗ, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಈಗ ತಿರ್ಗಾ ಬಂದು 6.5 ಕೋಟಿ ತಂದು ಕೆಲಸ ಮಾಡಿಸ್ತಾ ಇದ್ದೀನಿ. ಲಕ್ಷ್ಮೀಪುರ ಕೆರೆಗೆ ಅವತ್ತು 7 ಕೋಟಿ ರೂಪಾಯಿ ಹಾಕ್ಸಿದ್ದೆ, ಅದನ್ನು ತೆಗೆದಾಕಿರು. ಈಗ ತಿರ್ಗಾ 4.5 ಕೋಟಿ ತಂದು ಕೆಲಸ ನಡೆಸ್ತಾ ಇದ್ದೀನಿ. ಆಮೇಲೆ ಶಿವಪುರ್ ಕೆರೆ, ಅಲ್ಲಿ ಶಿವಪುರ್ ಕೆರೆಗೆ ಅವಾಗ 5-10 ಕೋಟಿ ರೂಪಾಯಿ ತಂದು ಹಾಕಿದ್ದೆ, ಅದನ್ನು ತೆಗೆದಾಕಿರು. ಈಗ ಮತ್ತೆ 6.5 ಕೋಟಿ ತಂದು ಕೆಲಸ ನಡೆಸ್ತಾ ಇದ್ದೀನಿ. ನಾನು ಬಿಟ್ಟಿಲ್ಲ. ನಾನು ಇವತ್ತು ರಾಜಗಾಲುವೆಗೆ 130 ಕೋಟಿ ತಂದಿದ್ದೆ, ಕ್ಯಾನ್ಸಲ್ ಮಾಡಿರು. ಈಗ ತಿರ್ಗಾ ಅದೇ 150-130 ಕೋಟಿ ತಂದ್ಬಿಟ್ಟು ಕೆಲಸ ನಾನು ಮಾಡಿಸ್ತೀನಿ. ನಾನು ಅಡ್ಡ ಹಾಕಲ್ಲ ಅವ್ರಂತೆ ಅವ್ರ ತರ. ಹಿಂದೆ ಏನು ನಿಮ್ಗೆ ನಿಜವಾಗೂ ನಿಮ್ಗೆ ಮಾನ ಮರ್ಯಾದೆ ಏನೋ ಇದ್ರೆ ಯಾರನ್ನ ಜನಗಳು ದುಡ್ಡು ತಡಾಕ್ತಾರ? ನಾನು ಮಾಡಿದ್ರೆ ಮಾಡಬಹುದಿತ್ತು. ಮತ್ತೆ ಇನ್ನ ತಾಮಂದು ಆಗ್ತಾ ಇದ್ದೀನಿ, ಜನಗಳಿಗೆ ಒಳ್ಳೇದಾಗ್ಲಿ. ಆ ಕೆಲಸ ಅದಿರ್ಬೇಕು. ಏನು ಜನ ಅಯ್ಯೋ
ಒಂದು ಹಿಂಸೆ ಕೊಟ್ರ ಒಂದು ತಿಂಗಳಿಗೆ 4-5 ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟ್ರಾನ್ಸ್ಫರ್ ಮಾಡೋರು ಎಲ್ಲಿ ಕೆಲಸ ಮಾಡ್ಬಿಡ್ತಾರೆ ಅಂತ ಒಂದೊಂದ್ ಮಾಡ್ಲಿಲ್ಲ ನಮ್ಗೆ. ಕ್ಷೇತ್ರದ ಜನಕ್ಕೆ ಇವತ್ತೆಲ್ಲ ನಾಳೆ ತಡ್ತದೆ. ಅಯ್ಯೋ ಅಂದವ್ರೆ, ಕೋವಿಡ್ ಅಲ್ಲಿ ಜನಕ್ಕೆ ಎಷ್ಟು ಅಯ್ಯೋ ಅಂದವ್ರೆ, ಫ್ಲಡ್ ಆದಾಗ ಎಷ್ಟು ಜನ ಅಯ್ಯೋ ಅಂದವ್ರೆ. ಈಗೇನೋ ಟೈಮಿಂಗ್ ನಡಿಬೋದು, ಒಂದು ಇವತ್ತೆಲ್ಲ ನಾಳೆ ತಡ್ತದಿದೆಲ್ಲ ಜನಗಳದ್ದು ಶಾಪ. ಜನಗಳ ಶಾಪ ತಟ್ಟುತ್ತೆ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಭ್ರಷ್ಟಾಚಾರ, ನಿಮ್ಮ ಕಲೆಕ್ಷನ್ನು ಇದರಿಂದ ಯಾವುದೇ ಕಾರಣಕ್ಕೂ ನೀವು ಬಚಾವಾಗಲ್ಲ. ನಿಮ್ಮ ಪಾಠ ಕಲಿಸ್ತಾರೆ. ಎಸ್, ನನಗೆ ಬಹಳ ಖುಷಿ ಆಗೋದಿಷ್ಟೇ. ಜನ ಸ್ವಲ್ಪ ಮತಗಳಲ್ಲಿ ಸೋಲ್ಸಿದ್ರು ಸಹ ಇಲ್ಲ, ಜನ ನಂಗೊಂದು 84-85 ಸಾವಿರ ಜನ ಓಟ್ ಹಾಕವ್ರೆ. ಆ ಜನದ ಋಣ ತೀರಿಸ್ಬೇಕು, ಮತ್ತೆ ಅನುದಾನ ತರಬೇಕು ಅಂತ ಅಪೋಷನ್ ಕೂತಿದ್ರು. ಅಂದ್ರೆ ಇಲ್ಲ, ಕೆಲಸ ಮಾಡೋ ಅವಶ್ಯಕತೆ ಏನು, ಜನಪ್ರತಿನಿಧಿ ಅಲ್ಲದಿದ್ದರೂ ನಾನೊಬ್ಬ ಜನನಾಯಕ, ಅದು ಲೀಡ್ರಿಗೆ ಮಾತ್ರ ಬರೋದು. MP MLA ಗೆದ್ರೆ MP MLA, ಅದ್ರ ಲೀಡ್ರ್ ಯಾವಾಗಲೂ. ಆದರೆ ಮಂಜುನಾಥ್ ಅವ್ರ ವಿಷಯ ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ, ನಿಮ್ಮ ಕೆಲಸ ನೋಡ್ತಾ ಇದ್ರೆ, ನೀವು ನಿಮ್ಮ ಸರ್ಕಾರದ ಮೂಲಕ ಹಣವನ್ನು ತಂದು ಕೆಲಸ ಮಾಡ್ತಾ ಇದ್ದೀರಿ. ಒಬ್ಬ ಶಾಸಕನಿಗಿರ್ಬೇಕಾದಂಥ ಇಚ್ಛಾಶಕ್ತಿ ನಾಯಕನಿಗಿರುತ್ತೆ, ಯಾವಾಗಲಿರುತ್ತೆ, ಆಲ್ವೇಸ್. ಲೀಡರ್ 5 ವರ್ಷ ಅಷ್ಟೇ, MP MLA ಟರ್ಮು ಚೇಂಜ್ ಆಗ್ತಿರುತ್ತೆ. ಬಟ್ ಲೀಡ್ರಿಗೆ ಟರ್ಮ್ ಏನಿಲ್ಲ, ಒಂದ್ಸರಿ ಲೀಡ್ರ್ ಅನ್ಸ್ಕೊಂಡ್ರೆ ಲೀಡ್ರು. ಬಟ್ ದಾಸಹಳ್ಳಿ ಕ್ಷೇತ್ರಕ್ಕೆ ನೀವು ಲೀಡ್ರು ಆಗ ಕೆಲಸ ಮಾಡ್ತಿದ್ದೀರಿ. ಬಟ್ ನೀವಾಗಲೇ ಹೇಳಿದ್ರಿ, ಇನ್ನು ಈ ಸರ್ಕಾರದ ಅವಧಿಯಲ್ಲಿ ಮತ್ತಷ್ಟು ಹಣ ತರ್ತೀನಿ, ಕೆಲಸ ಮಾಡ್ತೀನಿ, ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸ್ತೀನಿ ಅಂತ. DK ಶಿವಕುಮಾರ್ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಮಾಡ್ತಾರೆ, ಇನ್ನಷ್ಟು ಹೆಲ್ಪ್ ಮಾಡ್ತಾರಂಗ ಮಾಡ್ತಾರೆ. ಒಂದು ಸಹಜವಾಗಿ ಪ್ರಶ್ನೆ, ಮಂಜುನಾಥ್ ಅವರು ಸ್ಟ್ರಾಂಗ್ ಆಗಿ ಯಾರು ಬೆನ್ನಿಗೆ ಬೇಕಾದ್ರೂ ನಿಲ್ತಾರೆ. ಹೋರಾಟಗಳನ್ನ ಮಾಡಿದವ್ರು ನೀವೆಲ್ಲ, ಮುಲಾಜಿಗೆ ಬಿಡಲ್ಲ ಯಾರಿಗೂ. ಸೊ ನೀವೀಗ ಉಳಿದಿರ್ತಕ್ಕಂಥ 3 ವರ್ಷದ ಅವಧಿಯಲ್ಲಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ನೀವು ನಿರೀಕ್ಷೆ ಮಾಡಿದಂಗೆ ಹಣ ಕೊಡುತ್ತೆ, ಕೆಲಸ ಆಗುತ್ತೆ, ಮತ್ತೆ ಜನ ನಿಮ್ಮನ್ನು ಮುಂದಿನ ವಿಧಾನಸಭೆ ಕೈ ಹಿಡಿತಾರೆ ಅನ್ನೋ ಭರವಸೆ ನಿಮ್ಗಿದ್ಯಾ ಅಂತ? ಯಾಕಂದ್ರೆ ಸಹಜವಾಗಿ ನಿರೀಕ್ಷೆ ಇಲ್ಲ. ಈಗ 100ಕ್ಕೆ 100 ಇದೆ ಜನ. ನಾನು ಮೊನ್ನೆ ಜನ ಸೋಲ್ಸಿಲ್ಲ, ನಾನು ಸ್ವಲ್ಪ ಎಡವಟ್ ಮಾಡ್ಕೊಂಡೆ. ಜನ ಸೋಲ್ಸಿಲ್ಲ ನಾನು. ಆಕ್ಚುಲಿ ಹೆಚ್ಚಿಗೆ ನಾನು ಕ್ಯಾನ್ವಾಸೆ ಮಾಡಲಿಲ್ಲ ಅಷ್ಟು ಜನ, ಯಾಕೆಂದ್ರೆ ಅಷ್ಟು ಯಾವ ಮನೆಗೆ ಹೋದ್ರು ಮಂಜಣ್ಣ ಅನ್ನೋರು. ಕ್ಯಾನ್ವಾಸೆ ಮಾಡಲಿಲ್ಲ ನಾನು. ಬಿಡು, ಎಲ್ಲಾನ ಹೋಗಿ ಇನ್ನು ಯಾರು ಹೋಗಿ ನಮ್ಮ ಮಂಜಣ್ಣವ್ರು ಗೆಲ್ತಾರೆ ಹೋಗ್ರಿ ಅನ್ನೋದು. ಯಾವ ಮಾಧ್ಯಮದಲ್ಲಿ ತಗೊಳ್ಳಿ, ನೀವೆಲ್ಲನ ತಗೊಳ್ಳಿ, ನಾನು ಸ್ವಲ್ಪ ಗೆದ್ದಿದ್ದೀನಿ ಅಂತ ನಾನು ಯಾಮಾರ್ದೆ ಅಷ್ಟೇ. ಜನ ನನ್ನ ಕೈ ಓಟ್ ಹಾಕ್ಯವ್ರೆ. ಏನು 83,000 ಒಂದು ಪ್ರಾದೇಶಿಕ ಪಕ್ಷಕ್ಕೆ ಅಷ್ಟು ಸುಲಭ ಅಲ್ಲ, ಈಸಿ ಅಲ್ಲ. ಆದ್ರಿಂದ ನಾನು ಇವತ್ತು ಆ ಇದು ಕಂಡೇನೆ ಕ್ಷೇತ್ರದ ಜನಗಳ ಜೊತೆ ಇರ್ತೀನಿ. ಏನೇ ಕಷ್ಟ ಬರಲಿ, ಯಾವುದೇ ಸುಖ ಇರಲಿ, ಜನಗಳ ಜೊತೆ ಮಧ್ಯ ನಿಂತ್ಕೊಂತೀನಿ. ನಾನು ಬಿಡೋದಿಲ್ಲ. ಇವತ್ತು ನೋಡ್ತೀನಿ ಏನು ಇವೆಲ್ಲ ಈಗ ಇಷ್ಟೊಂದೆಲ್ಲ ಜನಗಳಿಗೆ ಮನೆ ಕಟ್ಟೋರ್ಗಿರ್ಬೋದು, ಈ ವೈನ್ ಸ್ಟೋರ್ಗಳು ಮಾಡೋದಿರ್ಬೋದು, ಇವೇನೇನು ತೊಂದರೆ ಕೊಡ್ತಾವ್ರಲ್ಲ ಜನಗಳಿಗೆ, ಆಹಾ ಈ ನೋಡ್ಬೇಕಾಯ್ತು. ಈ ದುಡ್ಡನ್ನ ಇವತ್ತು ಒಂದು ಊಳೆತ್ತದಿರಲಿ, ನಾನು ತಂದಿರೋ ದುಡ್ಡೇ ಅಲ್ಲಿ ಕೆಲಸ ನಡೀತಾ ಇರೋದು. ನನ್ನ ಹೋರಾಟದಲ್ಲಿ ನನ್ನ ಈ ಅಷ್ಟು ದುಡ್ಡು ತರಬೇಕಾದ್ರೆ ಏನೇನಕ್ಕೆ ಈ ಒಂಟೆನಿಲೆ ಈ 49 ಕೋಟಿ ಪೀಣ್ಯ ಇಂಡಸ್ಟ್ರಿ ಕೆಲಸ ನಡೀತಾ ಇದೆ. ಈ 30 ವರ್ಷದಿಂದ ಈ ಪುಣ್ಯಾತ್ಮರೆಲ್ಲ ಇದ್ರಲ್ಲಪ್ಪ, ಯಾವುದೇ ಒಂದು ಬಾಂಡ್ಲಿ ಸಿಮೆಂಟ್ ಹಾಕಿರಲಿಲ್ಲ. 49 ಕೋಟಿ ರೂಪಾಯಿ ತಂದು ಟೆಂಡ್ರು ಕರೆದು ಕೊಟ್ಟೆ. ಅವಾಗ ಎಲೆಕ್ಷನ್ ಡಿಕ್ಲೇರ್ ಆಯಿತು, ಈ ಕೆಲಸ ಮಾಡೋಕ್ಕಾಗಲಿಲ್ಲ. ಈಗ ಮಾಡ್ತಾ ಇದ್ದಾರೆ. ಈಗ ಮಾಡ್ತಾರೆ. ನಾನು ಅವಾಗಲೇ ಎಲ್ಲ ಆಗೋಗಿತ್ತು. ಆಮೇಲೆ ಅಲ್ಲಿ ನಮ್ಮ ದೊಡ್ಡಣ್ಣ ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟು, ಅಲ್ಲಿ ಸುಮಾರು 15-20 ವರ್ಷದಿಂದ ಒಂದು ಬಾಂಡ್ಲಿ ಮಣ್ಣು ಹಾಕಿರಲಿಲ್ಲ. ಅಲ್ಲಿ 12.5 ಕೋಟಿ ರೂಪಾಯಿನ ನಾನು ಅಲ್ಲಿ ಹೈಕೋರ್ಟಿಂದ ತಂದು ಅಲ್ಲಿ 12.5 ಕೋಟಿ ಹಾಕ್ತೆ. ನೆಲಗದನಹಳ್ಳಿ ರೋಡು ನಂದು ಒಂದು ಕನಸಿತ್ತು, ಇವೆಲ್ಲ ಚೆನ್ನಾಗಿ ಮಾಡಬೇಕು ಅಂತ. ಅದನ್ನು ಆ ನೆಲಗದನಹಳ್ಳಿ ರೋಡು 20 ನೋಡ್ಕೊಂಬೋಗಿ ಹೋಗಿ ಯಾವ ಥರ ಕೆಲಸ ಆಗಿದೆ. ಇವೆಲ್ಲ ಎಷ್ಟು ಒಂದು MLA ಗೊತ್ತು ನಿಮಗೆ, ಸ್ವಲ್ಪ ಏನೋ ಮಾಡಿ ಕೆಲಸ ಮಾಡ್ತಾರೆ. ನಾನು ಮನೆ ದುಡ್ಡು ತಂದಾಗ ಕೆಲಸ ಮಾಡಿಕೊಟ್ಟಿದ್ದೀನಿ ಕ್ಷೇತ್ರಕ್ಕೆ. ಮನೆ ದುಡ್ಡು ತಂದು ಕ್ಷೇತ್ರದ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟವ್ರೆ, ಅದು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಭಾಳ ನಾನು ಮನೆ ಕೆಲಸ ಅಂತ ನೋಡಲಿಲ್ಲ, ಮಕ್ಕಳು ನೋಡಲಿಲ್ಲ, ಬಿಸ್ನೆಸ್ ನೋಡಲಿಲ್ಲ, ಇಡೀ ಕ್ಷೇತ್ರದ ಜನಗಳು ಮಧ್ಯೆ ನಿಂತ್ಕೊಂಡೆ. ಆ ಕೋವಿಡ್ ಇದ್ದಾಗ 2 ವರ್ಷ ನಾನು ಮನೆ ಸೇರಲಿಲ್ಲ. ಫ್ಲಡ್ ಬಂದಾಗ ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಹೋಗಿ ಏನು ಎತ್ತ ಅಂತ ನಾನು ನೋಡ್ತಿದ್ದನು. ಅಂಥ ಕೆಲಸ ಮಾಡ್ಕೊಂಡು ಜನಗಳ ಮಧ್ಯೆ ಇದ್ದೀನಿ. ಇವತ್ತು ಇಷ್ಟೇ ನನಗೆ ಕ್ಷೇತ್ರ ಜನ, ನನಗೆ ಜನ 95,000-85,000 ಜನ ಓಟ್ ಕೊಟ್ಟವ್ರೆ. ಅದನ್ನು ಜನ ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಂತೀನಿ. ಅವ್ರ ಕಷ್ಟ ಸುಖ ನಿಂತ್ಕೊಂತೀನಿ. ಅವ್ರು ಯಾರೇನೋ ಅವರು ಏನು ಇವಾಗ ಪಟಾಕಿ ತುರಾಯಿ ಹೊಡ್ಸ್ಕೊಂಡು ಅವ್ರು ಇರಲಿ, ನಾನು ಜನಗಳಿಗೆ ದುಡ್ಡು ತಂದು ಕೊಡ್ತೀನಿ. ಮಾಡ್ಕೊಂಡು ತಿನ್ಕೊಂಡು ಏನೋ ಮಾಡ್ಕೊಂಡು ಹೋಗಲಿ, ಲೂಟಿ ಪಾಟಿ ಮಾಡ್ಕೊಂಡು ಎಲ್ಲ ತಿನ್ಕೊಂಡು ಹೋಗಲಿ, ಯಾರು ಏನು ಎದೆ ಮೇಲೆ ಹಾಕ್ಕೊಂಡು ಹೋಗಲ್ಲ. ನನ್ನ ಕ್ಷೇತ್ರಕ್ಕೆ ಜನಕ್ಕೆ ಒಳ್ಳೇದು ಮಾಡ್ಬೇಕು ಅನ್ನೋದು ನಾನು ಇಟ್ಕೊಂಡು ನಿಂತಿದ್ದೀನಿ. ಕೆಲಸ ಮಾಡ್ತೀನಿ. ಇನ್ನು ಎಲ್ಲಿಗೆ ಯಾವ್ದಕ್ಕೆ ಬೇಕಾದ್ರೂ ದುಡ್ಡು ತಂದು ಹಾಕ್ತೀನಿ. ಅವ್ರು ನ್ಯಾಯ ಕೆಲಸ ಮಾಡ್ಕೊಂಡು ಜನಗಳಿಗೆ ಒಂದು ಒಳ್ಳೆ ತೊಂದರೆ ಕೊಡೋದು ಬೇಡ. ಇವತ್ತು ನಿಮ್ಮ ಮುಖ್ಯನ ಹೇಳ್ತಾ ಇದ್ದೀನಿ, ಏನು ಏನಕ್ಕೆ ಬಂದಿರೋದು
ಏನು ಅವ್ರಿಗೆ ಹೋಗಿ ನೋಟಿಸ್ಗಳು ಕೊಡೋದು, ಅವನ ಹೇಳ್ತಾ ಅವ್ನು ಇಂಜಿನಿಯರ್ ಹೇಳೋದು ನೋಟಿಸ್ ಕೊಡಿಸೋದು, ಹಂಗೋ ಏನೋ ಮಾಡ್ತಾ ಇದ್ರೆ ಬೆಸ್ಕಾಂ ಕಟ್ ಮಾಡಿ ನೋಟಿಸ್ ಕೊಡೋದು. ಆ ನೋಟಿಸ್ ತನಕ ತಾಮರ್ಲಿ ಹಿಡ್ಕೊಂಡು ಕೂತ್ಕೊಂತೀನಿ. ಇವಾಗ ಈಗ ನಮ್ಮ ಮನೆಯಿಂದ ಬರುವಾಗ ತಂದು ಕೊಟ್ರು ಅದು ಅವ್ರ ತಾವು ವ್ಯವಹಾರನೂ ಮಾಡ್ಕೊಂಡವ್ರೆ, ಬೇರೆ ಏನು ಮದ್ದಿದ್ದರು ವ್ಯವಹಾರನೂ ಆಗಿದೆ, ಒಂದು 5 ಲಕ್ಷ ರೂಪಾಯಿ ವ್ಯವಹಾರನೂ ಆಗಿದೆ ಅವ್ರದ್ದು. ಆದ್ರೂ ತಿರ್ಗಾ ನೋಟಿಸ್ ಕೊಟ್ಟವ್ರೆ. ಎಷ್ಟು ದುರಂತ ವೀಕ್ಷಕರೇ, ಇದೊಂಥರ ಅಪರೂಪದ ನಾಯಕ ಮಂಜುನಾಥ್ ಅವ್ರ ಕಾರಣ ಇಷ್ಟೇ. ನಾನಾಗ್ಲೇ ಪದೇ ಪದೇ ಹೇಳ್ತಾ ಇರ್ತೀನಿ, ಇದನ್ನ ಕೋರ್ಟ್ಗೆ ಹೋಗಿ ಗುದ್ದಾಡಿ ಕ್ಷೇತ್ರಕ್ಕೆ ಅನುದಾನ ತಂದಂಥ ವ್ಯಕ್ತಿ ಈ ಬಾರಿ ಸ್ವಲ್ಪ ಮತಗಳಲ್ಲಿ ಸೋತರು ಸಹ ಮನೇಲಿ ಕೂತ್ಕೊಳ್ಳದೆ, ತಳಪ 4-5 ವರ್ಷ ಬಿಸ್ನೆಸ್ ಮಾಡೋಣ, ಕಾಸು ಮಾಡ್ಕೊಳ್ಳೋಣ ಅಂತ ಮನೇಲಿ ಕೂತ್ಕೊಳ್ಳದೆ, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ನಾಯಕರೀಗ ಅವರು ಕಾಂಗ್ರೆಸ್ ಸರ್ಕಾರದಿಂದ ಹಣವನ್ನು ತಂದು ತಡೆ ಹಾಕ್ತೆ. ಈ ಹಿಂದೆ ಹಾಲಿ ಶಾಸಕರು ಇವರು ಶಾಸಕರಾಗಿದ್ದಾಗ ಅನುದಾನ ತಂದಾಗ ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರದ ಮೂಲಕ ಅನುದಾನಕ್ಕೆ ಕತ್ರಿ ಹಾಕ್ಸಿದ್ರು. ಆದರೆ ಇವ್ರು ಆ ಕೆಲಸ ಮಾಡದೆ ನಂಗೆ ಕ್ಷೇತ್ರಕ್ಕೆ ಡೆವಲಪ್ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಮನೆ ಬಾಗಿಲು ಅಲ್ದು ಡಿ ಕೆ ಶಿವಕುಮಾರ್ ಅವ್ರ ಬಳಿ ಮತ್ತೆ ಹಳೆಯ ಕೋರ್ಟ್ ಮೂಲಕ ಬಿಡುಗಡೆ ಆದಂತಹ ಅನುದಾನ ಸೇರಿ 343 ಕೋಟಿ ರೂಪಾಯಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಕೆಲಸ ಆಗ್ತಿದೆ. ಯಾಕೆ ಈ ವಿಷಯವನ್ನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರೇ ಕೆಲಸ ಮಾಡಕ್ಕೆ ಒದ್ದಾಡುವಂಥ ಟೈಮಲ್ಲಿ ಕಾಂಗ್ರೆಸ್ನ ರೆಪ್ರೆಸೆಂಟ್ ಮಾಡೋರು, ಕಾಂಗ್ರೆಸ್ನ ಪ್ರತಿನಿಧಿಸೋರು, ಆದರೆ ಸ್ವಲ್ಪ ಮತಗಳ ಸೋತೆ ಅಂತ ಬೇಜಾರು ಮಾಡ್ಕೊಳ್ಳದೆ, ಮನೇಲಿ ಕೂತ್ಕೊಳ್ಳದೆ, ಆರೋಗ್ಯವನ್ನ ಲೆಕ್ಕಿಸದೆ ಮಂಜುನಾಥ್ ಅವರು ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೋಸ್ಕರ ಹೋರಾಟ ಕೊಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನೀವೇನು 1000 ಕಾಮೆಂಟ್ ಹಾಕೋಬೋದು, ಐ ಡೋಂಟ್ ನೋ, ಬಟ್ ನನಗೆ ಒಪ್ಪುವಂಥ ನಾಯಕ ಮಂಜುನಾಥ್ ಅವರು. ಕಾರಣ ಇಷ್ಟೇ, ಒಬ್ಬ MLA ಕೆಲಸ ಮಾಡಿದ್ರೆ ಕ್ಷೇತ್ರ ಉದ್ಧಾರ ಆಗುತ್ತೆ. ಅವ್ರು ಹೇಳ್ತಾರೆ ಚುನಾವಣೆ ಮಾತ್ರ ಪಾರ್ಟಿ, ಚುನಾವಣೆ ಮುಗಿದ್ಮೇಲೆ ಪಾರ್ಟಿ ಅಲ್ಲ, ನನ್ನ ಕ್ಷೇತ್ರದ ಮತದಾರಗೆ ನಾನು MLA ಆಗಿರ್ತೀನಿ, ನನ್ನ ಕ್ಷೇತ್ರದ ಜನರಿಗೆ ನಾಯಕ ಆಗಿರ್ತೀನಿ ಅಂತ. ಸೊ ಹಾಗಾಗಿ ರಿಯಲ್ ಲೀಡರ್ ಮಂಜುನಾಥ್ ಅವ್ರು ಬಂದರು, ಎಲ್ಲ ವಿಷಯಗಳನ್ನ ಇಲ್ಲ ಶಿವಣ್ಣ ಹಿಂಗೆಲ್ಲ ಆಗ್ತಾ ಇದೆ ಡೆವಲಪ್ಮೆಂಟ್ಗಳು ಹೇಳಬೇಕು ಅನ್ನೋ ತುಡಿತ, ಜನಗಳ ಪರವಾಗಿ ನಿಲ್ಲಬೇಕು ಅನ್ನೋ ಮಿಡಿತ, ಇದೆಲ್ಲದರ ಕಾರಣಕ್ಕೆ ಇವತ್ತು ನಮ್ಮ ಸಂದರ್ಶನ ಅಂತ ಹೇಳ್ತಾ ಅಂತಿಮವಾಗಿ ಇನ್ನೇನಾರು ಹೇಳೋದಿದ್ಯಾ ಜನಕ್ಕೆ? ಹೇಳ್ತೀರಿ ಇವತ್ತು ತಮ್ಮಕ್ಕೇನ ಹೇಳೋದಿಷ್ಟೇ, ಈ ಕ್ಷೇತ್ರದ ಜನಕ್ಕೆ ನೀವೇನೋ ತೊಂದರೆ ಆದ್ರೆ ಮನೆ ಕಟ್ಟೋರಿರ್ಬೋದು, ವೈನ್ ಸ್ಟೋರ್ಗಳು ಎಲ್ಲಾನ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡಕ್ ಬಂದು ನಮ್ಮ ಗಮನಕ್ಕೆ ನೀವು ಧೈರ್ಯ ಅವ್ರಿಗೂ ಭಯ ಇಡ್ಸೋದಲ್ಲಿ, ಭಯ ಇಡ್ಸೋದು ಅವ್ರ ಕಡೆಯಿಂದನೇ. ಇವ್ ಯಾವ್ದೋ MRP ಶಾಪ್ಗಳು ಮಾಡೋದು, ಅಕ್ಕಪಕ್ಕದಲ್ಲಿ ಒಂದು NOC ತಗೊಂಬಕೊಂತ ಇದ್ದಾರೆ, ಅವ್ರ ಹತ್ರನೇ ಒಂದು ಸೈನ್ ಹಾಕ್ಸ್ಕೊಂಡು ಮಡಿಕೊಂಬಿಟ್ಟು ಓಪನ್ ಮಾಡಿಸೋದು ಹೋಗಿ. ಇವೆಲ್ಲ ಈ ಕ್ಷೇತ್ರದಲ್ಲಿ ಇವತ್ತು ಭಯಭೀತರಾಗಿದ್ದಾರೆ ಜನ. ಆದ್ರಿಂದ ನೀವು ಹೆದರಬೇಡಿ, ನಾನಿದ್ದೀನಿ. ಏನೇ ಇರಲಿ, ನಿಮ್ಮ ನೀರಿನ ಸಮಸ್ಯೆ ಇರ್ಬೋದು, ಎಲೆಕ್ಟ್ರಿಕ್ ಸಮಸ್ಯೆ ಇರ್ಬೋದು, ಅಲ್ಲ ಪೊಲಿಟೇಷನ್ ಸಮಸ್ಯೆ ಇರ್ಬೋದು, BBMP ಸಮಸ್ಯೆ ಇರ್ಬೋದು, ನೀವು ವಾಟರ್ ಕನೆಕ್ಷನ್ಸ್ ತಗೊಳೋದಿರ್ಬೋದು, UGD ತಗೊಳೋದಿರ್ಬೋದು, ಇನ್ಯಾವುದೋ ಇರ್ಬೋದು, ಏನೇ ಇದ್ರೂ ಕೂಡ ನಾನು ದಯಮಾಡಿ ಹೇಳ್ತಾ ಇದ್ದೀನಿ ಮುಖೇನ ಎಲ್ಲ ಕ್ಷೇತ್ರದ ಜನ, ಯಾವುದೇ ಪಕ್ಷಾತೀತವಾಗಿ ಯಾರೇ ಬರಲಿ, ನಾನು ನಿಮ್ಮ ಜೊತೆ ಕಷ್ಟ ಸುತ್ತ ನಿಲ್ತೀನಿ ಅಂತ ನಿಮ್ಮ ಮುಖ್ಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಮಂಜುನಾಥ್ ಅವರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಾಯಕರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಿಮಗೆ ಮನೆ ಕಟ್ಟಕ್ಕೆ ತೊಂದರೆ ಕೊಟ್ರ ನನ್ನ ಹತ್ರ ಬನ್ನಿ, ನೀರಿಗೆ ತೊಂದರೆ ಕೊಟ್ರ ನನ್ನ ಹತ್ರ ಬನ್ನಿ, ಬೆಸ್ಕಾಂ ಅವ್ರು ತೊಂದರೆ ಕೊಟ್ರ ನನ್ನ ಹತ್ರ ಬನ್ನಿ, ಪೊಲೀಸ್ ಸ್ಟೇಷನ್ ಇಷ್ಟು ನನ್ನ ಹತ್ರ ಬನ್ನಿ, ಕಾರಣ ಯಾಕಂದರೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ. ಸೊ ಹಾಗಾಗಿ ಇಲ್ಲ ನೀವು ನನ್ನನ್ನು ಮನೇಲಿ ಕೂರಿಸಿದಿರಿ ಅಂತ ಬೇಜಾರು ಮಾಡ್ಕೊಳ್ಳದೆ, ಅವೆಲ್ಲ ಇಲ್ಲ, ಅದೇನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮ್ ಎಡವಟ್ಗಳಾಗುತ್ತೆ, ಸ್ವಲ್ಪ ಮತದಲ್ಲಿ ಸೋಲ್ಸಿದಿರಿ, ನೆಕ್ಸ್ಟ್ ಗೆದ್ದೇ ಗೆಲ್ತೀನಿ, ನೀವು ಗೆಲ್ಸಿರಿ ಅನ್ನೋ ವಿಶ್ವಾಸ ಇದೆ, ಅದು ಸೆಕೆಂಡ್ರಿ. ಬಟ್ ಕ್ಷೇತ್ರ ಜನಕ್ಕೆ ಒಳ್ಳೇದಾಗಬೇಕು ಅಂತ ಹೊರಟಿರ್ತಕ್ಕಂಥ ಮಂಜುನಾಥ್ ಅವರ ಸಂದರ್ಶನವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ. ನಮಸ್ತೆ. ಒಳ್ಳೇದಾಗ್ಲಿ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.